ಜ್ಞಾನಶಕ್ತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ರಮೇಶ್ ಸರ್ ಮಾಡುವ ವಂದನೆಗಳು. ಸ್ಪರ್ಧಾರ್ಥಿಗಳ ಇವತ್ತಿನ ಒಂದು ತರಗತಿಯಲ್ಲಿ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಅಂದರೆ SDA ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಪರೀಕ್ಷೆ ಇದೇ ರವಿವಾರ 19/9/2021 ಇರುವುದರಿಂದ ಎಲ್ಲ ಸ್ಪರ್ಧಾರ್ಥಿಗಳ ಒತ್ತಾಯದ ಮೇರೆಗೆ ಮತ್ತು ಆಶೆಯ ಮೇರೆಗೆ ಏನಪ್ಪ ಅಂತಂದರೆ ಭೂಗೋಳಶಾಸ್ತ್ರದ ಒಂದು ತರಗತಿಗಳನ್ನು ನಡೆಸ್ತಾ ಇದ್ದೀನಿ ಈ ಒಂದು ವಿಡಿಯೋ ಮೂಲಕ. ಸ್ಪರ್ಧಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ಅಂದರೆ 1998ರಿಂದ ಇದುವರೆಗೂ 2019ರವರೆಗೂ ನಡೆದಿರ್ತಕ್ಕಂಥ SDA ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಒಟ್ಟು 146 ಭೂಗೋಳಶಾಸ್ತ್ರದ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ನೋಡೋಣ ಅಂತಕ್ಕಂಥದ್ದು. ಇದು ಭಾಗ 1ರ ವಿಡಿಯೋ. ಒಟ್ಟು 3 ವಿಡಿಯೋಗಳು ಅಂದರೆ ಭಾಗ 1, ಭಾಗ 2 ಮತ್ತು ಭಾಗ 3 ರೀತಿಯಲ್ಲಿ ಬರತಕ್ಕಂಥದ್ದು. ಇದು ಪಾರ್ಟ್ 1 ಆಗಿರ್ತಕ್ಕಂಥ ವಿಡಿಯೋ. ನೋಡಿ, ಇಲ್ಲಿ ಭೂಗೋಳಶಾಸ್ತ್ರದ ಪ್ರಶ್ನೆಗಳನ್ನು ಮಾತ್ರ ಡಿಸ್ಕಸ್ ಮಾಡ್ತೀವಿ. ಇದು ಎಲ್ಲ ಓಲ್ಡ್ ಪ್ರಿವಿಯಸ್ ಎಕ್ಸಾಮಲ್ಲಿ SDA ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು. ಓಕೆ ಸ್ಪರ್ಧಾರ್ಥಿಗಳೇ, ಇಲ್ಲಿ ನೋಡಿ ಸ್ಪಷ್ಟವಾಗಿ ನೋಡಿ, ಒಂದನೇದು ಕೊಟ್ಟಿದ್ದಾರೆ, ಜಲವಿದ್ಯುತ್ ಯೋಜನೆಗಳೊಂದಿಗೆ ಪಟ್ಟಿ 1 ನದಿಗಳನ್ನು ಪಟ್ಟಿ 2 ಹೊಂದಿಸಿ. ಅಂದರೆ ಪಟ್ಟಿ 1ರಲ್ಲಿ ಜಲವಿದ್ಯುತ್ ಯೋಜನೆಗಳು ಕೊಟ್ಟಿದ್ದಾರೆ, ಪಟ್ಟಿ 2ರಲ್ಲಿ ಏನಿದೆ ನದಿಗಳನ್ನು ಕೊಟ್ಟಿದ್ದಾರೆ. ಅಂದರೆ ಯಾವ ಜಲವಿದ್ಯುತ್ ಯೋಜನೆಗಳನ್ನು ಯಾವೆಲ್ಲ ನದಿಗಳಿಗೆ ನಿರ್ಮಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. 1ನೇದು ಶರಾವತಿ ನದಿ, 2ನೇದು ಕಾಳಿ ನದಿ, 3ನೇದು ಕಾವೇರಿ ನದಿ, 4ನೇದು ಕೃಷ್ಣಾ ನದಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಈ ಶರಾವತಿ ನದಿಗೆ ಯಾವ ಒಂದು ಯೋಜನೆಯನ್ನು ನಿರ್ಮಿಸಿದ್ದಾರೆ ಅಂತಂದರೆ ನೋಡಿ, ಶರಾವತಿ ನದಿಗೆ ಯಾವ ಯೋಜನೆ ನಿರ್ಮಿಸಿದ್ದಾರೆ ಅಂತಂದರೆ ನೋಡಿ, ಪಶ್ಚಿಮಾಭಿಮುಖವಾಗಿ ಹರಿತಕ್ಕಂಥ ಕರ್ನಾಟಕದ ನದಿ. ಹಾಗಾಗಿ ಈ ಒಂದು ಶರಾವತಿ ನದಿಗೆ ಮಹಾತ್ಮ ಗಾಂಧಿ ಜಲವಿದ್ಯುತ್ ಯೋಜನೆಯನ್ನು ನಿರ್ಮಾಣ ಮಾಡಿದ್ದಾರೆ. ಯಾವುದೋ ಮಹಾತ್ಮ ಗಾಂಧಿ ಜಲವಿದ್ಯುತ್ ಯೋಜನೆಯನ್ನು. ಇನ್ನು ಕಾಳಿ ನದಿಗೆ ಯಾವ ಯೋಜನೆಯನ್ನು ನಿರ್ಮಿಸಿದ್ದಾರೆ ಅಂತಂದರೆ ಸೂಪ ವಿದ್ಯುತ್ ಯೋಜನೆಯನ್ನು ನಿರ್ಮಿಸಿದ್ದಾರೆ. ಕಾವೇರಿ ನದಿಗೆ ಯಾವ ಒಂದು ಯೋಜನೆಯನ್ನು ನಿರ್ಮಿಸಿದ್ದಾರೆ ಅಂತಂದರೆ ಶಿವನ ಸಮುದ್ರ ಯೋಜನೆ. ನೋಡಿ, ಕಾವೇರಿ ನದಿಗೆ ಶಿವನ ಸಮುದ್ರದಲ್ಲಿ ಏನಪ್ಪ ಅಂತಂದರೆ ಗಗನಚುಕ್ಕಿ ಮತ್ತು ಭರಚುಕ್ಕಿ ಅಂತಕ್ಕಂಥ 2 ಏನು ಜಲಪಾತಗಳಿದ್ದಾವೆ, ಅವುಗಳಿಗೆ ಆ ಒಂದು ಜಲವಿದ್ಯುತ್ ಯೋಜನೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ಇದು ಭಾರತದ ಮೊಟ್ಟ ಮೊದಲ ಜಲವಿದ್ಯುತ್ ಯೋಜನೆ. ಇದನ್ನು 1902ರಲ್ಲಿ ಕಾವೇರಿ ನದಿಗೆ ಏನಪ್ಪ ಅಂತಂದರೆ ನಿರ್ಮಾಣ ಮಾಡ್ತಾರೆ, ಶಿವನ ಸಮುದ್ರ ಎಂಬುವಲ್ಲಿ ಅಂತಕ್ಕಂಥದ್ದಕ್ಕೆ. ಇನ್ನು ಕೃಷ್ಣಾ ನದಿಗೆ ಅಂತಂದರೆ ಆಲಮಟ್ಟಿ ವಿದ್ಯುತ್ ಯೋಜನೆಯನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಇನ್ನೊಂದು ನೆನ್ಪಿಟ್ಕೊಳ್ಳಿ, ಭಾರತದಲ್ಲಿ ಅತಿ ಹೆಚ್ಚು ಜಲವಿದ್ಯುತ್ ಉತ್ಪಾದಿಸುವ ರಾಜ್ಯ ಯಾವುದಪ್ಪ ಅಂತಂದರೆ ಆಂಧ್ರ ಪ್ರದೇಶ. ನೋಡಿ, ಭಾರತದಲ್ಲಿ ಅತಿ ಹೆಚ್ಚು ಜಲವಿದ್ಯುತ್ ಉತ್ಪಾದಿಸುವ ರಾಜ್ಯ ಯಾವುದಪ್ಪ ಅಂದರೆ ಆಂಧ್ರ ಪ್ರದೇಶ ಅಂತಕ್ಕಂಥದ್ದನ್ನ ನೆನ್ಪಿಟ್ಕೊಳ್ಳಿ ಅಂತಕ್ಕಂಥದ್ದಕ್ಕೆ. ಇನ್ನು ನೆಕ್ಸ್ಟು ಇಲ್ಲಿ ಭಾರತದ ಪ್ರಮುಖ ಜಲವಿದ್ಯುತ್ ಯೋಜನೆಗಳನ್ನು ಕೊಟ್ಟಿರತಕ್ಕಂಥದ್ದು. ಕರ್ನಾಟಕದಲ್ಲಿ 4 ಇದ್ದಾವೆ: ಶಿವನ ಸಮುದ್ರ ಕಾವೇರಿ ನದಿಗೆ, ಮಹಾತ್ಮ ಗಾಂಧಿ ಶರಾವತಿ ನದಿಗೆ, ಸೂಪರ್ ವಿದ್ಯುತ್ ಯೋಜನೆ ಕಾಳಿ ನದಿಗೆ, ಲಿಂಗನಮಕ್ಕಿ ವಿದ್ಯುತ್ ಯೋಜನೆ ಶರಾವತಿ ನದಿಗೆ ನಿರ್ಮಾಣ ಮಾಡಿರ್ತಕ್ಕಂಥದ್ದಕ್ಕೆ. ಅದೇ ರೀತಿ ಆಂಧ್ರ ಪ್ರದೇಶ, ತಮಿಳುನಾಡು, ಮಹಾರಾಷ್ಟ್ರ, ಕೇರಳ ಬೇರೆ ಬೇರೆ ರಾಜ್ಯಗಳಲ್ಲಿರ್ತಕ್ಕಂಥ ಒಂದು ಜಲವಿದ್ಯುತ್ ಯೋಜನೆಗಳನ್ನು ಕೂಡ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದಕ್ಕೆ. ನೆಕ್ಸ್ಟು ಪ್ರಶ್ನೆ 2 ಇದೆ ನೋಡಿ, ಕೆಳಗಡೆ ಇದೆ ಇಲ್ಲಿರ್ತಕ್ಕಂಥದ್ದು. ಪ್ರಶ್ನೆ 2, ಕೈಗಾ ಅಣುವಿದ್ಯುತ್ ಯೋಜನೆಯನ್ನು ಯಾವ ನದಿಯ ಯಾವ ದಂಡೆಯ ಮೇಲೆ ಸ್ಥಾಪಿಸಲಾಗಿದೆ? ಕೈಗಾ ಅಣುವಿದ್ಯುತ್ ಯೋಜನೆಯನ್ನು ಯಾವ ನದಿಯ ಯಾವ ದಂಡೆಯ ಮೇಲೆ ಸ್ಥಾಪಿಸಲಾಗಿದೆ? ನೋಡಿ, ಇಲ್ಲಿ ಕಾಳಿ ನದಿಯ ಎಡದಂಡೆ, ಕಾಳಿ ನದಿಯ ಬಲದಂಡೆ, ಗಂಗಾವಳಿ ನದಿಯ ಬಲದಂಡೆ, ಗಂಗಾವಳಿ ನದಿಯ ಎಡದಂಡೆ. 2 ನದಿ ಕೊಟ್ಟಿದ್ದಾರೆ, ಒಂದು ಕಾಳಿ ಇನ್ನೊಂದು ಗಂಗಾವಳಿ. ನೋಡಿ, ಇಲ್ಲಿ ಕಾಳಿ ನದಿಯ ಎಡದಂಡೆಯ ಮೇಲೆ ಕೈಗಾ ಅಣುವಿದ್ಯುತ್ ಸ್ಥಾವರ ಇದೆ. ಎಲ್ಲಿ? ಕಾಳಿ ನದಿಯ ಎಡದಂಡೆಯ ಮೇಲೆ ಇದೆ ಅಂತಕ್ಕಂಥದ್ದು. ಓಕೆ, ನೆನಪಿನಲ್ಲಿಟ್ಟುಕೊಳ್ಳಿ ಸ್ಪಷ್ಟವಾಗಿ. ಕಾಳಿ ನದಿಯ ಎಡದಂಡೆ ಮೇಲೆ ಏನಿದೆ? ಕೈಗಾ ಅಣುವಿದ್ಯುತ್ ಸ್ಥಾವರ ಇರ್ತಕ್ಕಂಥದ್ದು. ನೋಡಿ, ಕೈಗಾ ಕರ್ನಾಟಕದಲ್ಲಿರ್ತಕ್ಕಂಥ ಏಕೈಕ ಅಣುವಿದ್ಯುತ್ ಸ್ಥಾವರ ಯೋಜನೆ. ಕರ್ನಾಟಕದಲ್ಲಿರುವ ಏಕೈಕ ಅಣುವಿದ್ಯುತ್ ಸ್ಥಾವರ ಯೋಜನೆ ಯಾವುದಪ್ಪ ಅಂತಂದರೆ
ಕೈಗಾ ಅಣು ವಿದ್ಯುತ್ ಸ್ಥಾವರ. ಇದು ಉತ್ತರ ಕನ್ನಡ ಜಿಲ್ಲೆಯ ಕಾಳಿ ನದಿಯ ಎಡದಂಡೆಯ ಮೇಲೆ ಇರತಕ್ಕಂಥದ್ದು. ಇದು ಭಾರತದ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಒಂದು ಕಾರ್ಯನಿರ್ವಹಣೆಗೆ ಒಳಪಟ್ಟಿರ್ತಕ್ಕಂಥದ್ದು. 1989ರಲ್ಲಿ ಆರಂಭಗೊಂಡ ಕೈಗಾ ಅಣು ವಿದ್ಯುತ್ ಸ್ಥಾವರ 2000 ನವೆಂಬರ್ 16ರಂದು ಏನು ಮಾಡುತ್ತೆ, ತನ್ನ ಕಾರ್ಯವನ್ನು ಆರಂಭ ಮಾಡುತ್ತೆ. ಇನ್ನು 2018ರಲ್ಲಿ ಕೈಗಾ ಅಣು ವಿದ್ಯುತ್ ಸ್ಥಾವರವು ನಿರಂತರವಾಗಿ 894 ದಿನ ವಿದ್ಯುತ್ ಉತ್ಪಾದಿಸುವುದರ ಮೂಲಕ ವಿಶ್ವ ದಾಖಲೆಯನ್ನು ನಿರ್ಮಿಸಿದೆ. ನೋಡಿ, 2018ರಲ್ಲಿ ನಿರಂತರವಾಗಿ ಏನಂದರೆ 894 ದಿನ ವಿದ್ಯುತ್ತನ್ನು ಉತ್ಪಾದಿಸುವುದರ ಮೂಲಕ ಏನಪ್ಪ ಅಂತಂದರೆ ಇಡೀ ಪ್ರಪಂಚದಲ್ಲೇ ಒಂದು ವಿಶ್ವ ದಾಖಲೆ ಅನ್ನೋದು ನಿರ್ಮಾಣ ಮಾಡಿದೆ. ಇನ್ನು ಭಾರತದ ಅತಿ ದೊಡ್ಡ ಅಣು ವಿದ್ಯುತ್ ಸ್ಥಾವರ ಯಾವುದಪ್ಪ ಅಂದರೆ ತಾರಾಪುರ ಅಣು ವಿದ್ಯುತ್ ಸ್ಥಾವರ ಮಹಾರಾಷ್ಟ್ರದಲ್ಲಿದೆ. ನೋಡಿ, ಭಾರತದ ಪ್ರಪ್ರಥಮ ಅಣು ವಿದ್ಯುತ್ ಸ್ಥಾವರವು ಕೂಡ ತಾರಾಪುರ. ಭಾರತದ ಅತಿ ದೊಡ್ಡ ಅಣು ವಿದ್ಯುತ್ ಸ್ಥಾವರವು ಕೂಡ ತಾರಾಪುರ ಅಂತಕ್ಕಂಥದ್ದಕ್ಕೆ ಒಟ್ಟು 7 ಅಣು ವಿದ್ಯುತ್ ಸ್ಥಾವರಗಳು ಭಾರತದಲ್ಲಿ ಇದ್ದಾವೆ ಅಂತಕ್ಕಂಥದ್ದಕ್ಕೆ. ತಾರಾಪುರ ಅಣು ವಿದ್ಯುತ್ ಸ್ಥಾವರ ಮಹಾರಾಷ್ಟ್ರದಲ್ಲಿದೆ, ಕಕ್ರಪಾರ ಅಣು ವಿದ್ಯುತ್ ಸ್ಥಾವರ ಗುಜರಾತಲ್ಲಿದೆ, ನರೋರಾ ಅಣು ವಿದ್ಯುತ್ ಸ್ಥಾವರ ಉತ್ತರ ಪ್ರದೇಶದಲ್ಲಿದೆ, ರಾವತ್ ಭಟ್ ಅಣು ವಿದ್ಯುತ್ ಸ್ಥಾವರ ರಾಜಸ್ಥಾನದಲ್ಲಿದೆ, ನೆಕ್ಸ್ಟು ಕೈಗಾ ಅಣು ವಿದ್ಯುತ್ ಸ್ಥಾವರ ಕರ್ನಾಟಕದಲ್ಲಿದೆ, ತಮಿಳುನಾಡಿನಲ್ಲಿ ಏನಪ್ಪ ಅಂತಂದರೆ ಕಲ್ಪಕ್ಕಂ ಅಣು ವಿದ್ಯುತ್ ಸ್ಥಾವರ ಮತ್ತು ಕೂಡುಕುಳಂ ಅಂತಕ್ಕಂಥ 2 ಅಣು ವಿದ್ಯುತ್ ಸ್ಥಾವರಗಳು ತಮಿಳುನಾಡಿನಲ್ಲಿದ್ದಾವೆ. ಒಟ್ಟು 7 ಅಣು ವಿದ್ಯುತ್ ಸ್ಥಾವರಗಳು ಇದ್ದಾವೆ ಅಂತಕ್ಕಂಥದ್ದಕ್ಕೆ. ನೆಕ್ಸ್ಟ್ ಕೊಟ್ಟಿದ್ದಾರೆ ನೋಡಿ, ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಪರಿಸರ ಮತ್ತು ಅಭಿವೃದ್ಧಿಗಳ ಮೇಲಿನ ವಿಶ್ವಸಂಸ್ಥೆಯ ಸಮಾವೇಶವು ಅಂದರೆ ಬ್ರೆಜಿಲ್ನ ರಿಯೋ ಡಿ ಜನೈರದಲ್ಲಿ ನಡೆಯಿತು. ನೆಕ್ಸ್ಟ್ ಬಿ ಏನು ಕೊಟ್ಟಿದ್ದಾರೆ, 1992ರ ರಿಯೋ ಡಿ ಜನೈರೋ ಶೃಂಗದ ಮುಖ್ಯ ಘೋಷಣೆ ಎಂದರೆ ಸುಸ್ಥಿರ ಅಭಿವೃದ್ಧಿಯನ್ನು 21ನೇ ಶತಮಾನದಲ್ಲಿ ಸಾಧಿಸುವುದು. ಈ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ ಕೊಟ್ಟಿದ್ದಾರೆ. ನೋಡಿ, ಎ ಮತ್ತು ಬಿ ಎರಡೂ ಸರಿ. ನೋಡಿ, 1992ರಲ್ಲಿ ಬ್ರೆಜಿಲ್ನ ರಿಯೋ ಡಿ ಜನೈರೋ ಅಂತಕ್ಕಂಥ ಸ್ಥಳದಲ್ಲಿ ಏನಾಗುತ್ತೆ, ಒಂದು ಸಮ್ಮೇಳನ ನಡೆಯುತ್ತೆ. ಅದನ್ನು ಪೃಥ್ವಿ ಸಮ್ಮೇಳನ, ಅರ್ಥ ಸಮಿತಿ, ಭೂ ಶೃಂಗಸಭೆ ಅಂತೇಳಿ ವಿವಿಧ ಹೆಸರುಗಳಿಂದ ಕರೀತಾರೆ. ಅಲ್ಲಿ ಮುಖ್ಯ ಏನಪ್ಪ ಅಂತಂದರೆ ಸುಸ್ಥಿರ ಅಭಿವೃದ್ಧಿಯನ್ನು 21ನೇ ಶತಮಾನದಲ್ಲಿ ಸಾಧಿಸುವುದು, ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಲ್ಲಿ ಹೆಚ್ಚು ಬಳಕೆ ಮಾಡಬೇಕಂತಕ್ಕಂಥ ಒಂದು ನಿರ್ಣಯವನ್ನು ತೆಗೆದುಕೊಳ್ತಾರೆ ಅಂತಕ್ಕಂಥದ್ದಕ್ಕೆ. ಇನ್ನು ರಿಯೋ ಡಿ ಜನೈರದ ಮುಖ್ಯ ಸಮ್ಮೇಳನದ ಮುಖ್ಯ ಘೋಷಣೆ ಏನಪ್ಪ ಅಂತಂದರೆ ಸುಸ್ಥಿರ ಅಭಿವೃದ್ಧಿ, ಅದನ್ನೇ ಮುಖ್ಯ ಘೋಷಣೆ. ಇನ್ನು ಕೆಲವೊಂದು ಬರ್ತವೆ. ಮಾಂಟ್ರಿಯಲ್ ಪ್ರೋಟೋಕಾಲ್, ಇದು ಎದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಓಜೋನ್ ಸಂರಕ್ಷಣೆಗೆ ಸಂಬಂಧಪಟ್ಟಿದೆ. ಕ್ಯೂಟೋ ಪ್ರೋಟೋಕಾಲ್ ಎದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಹವಾಮಾನ ಬದಲಾವಣೆಗೆ ಸಂಬಂಧಪಟ್ಟಿದೆ. ಯಾವುದು, ಕ್ಯೂಟೋ ಪ್ರೋಟೋಕಾಲ್ ಅಂತಕ್ಕಂಥದ್ದಕ್ಕೆ. ಇನ್ನು ಅದೇ ರೀತಿ 4ನೇ ಪ್ರಶ್ನೆ ಇದೆ ನೋಡಿ, ಇಲ್ಲಿರ್ತಕ್ಕಂಥದ್ದನ್ನ ಕಾಣ್ತೀವಿ. ಓಕೆ, 4ನೇದು ನೋಡಿ, ಮಾಂಟ್ರಿಯಲ್ ಪ್ರೋಟೋಕಾಲ್ ಒಪ್ಪಂದವು ಯಾವುದಕ್ಕೆ ಸಂಬಂಧಿಸಿದೆ? ಇದು ನೇರವಾಗಿ ನೋಡಿ ಓಜೋನ್ ವಿನಾಶದ ಪರೀಕ್ಷೆಗಾಗಿ ಸಂಬಂಧಪಟ್ಟಿದೆ. ಅದಕ್ಕೆ ಸಂಬಂಧಪಟ್ಟಿದೆ, ಓಜೋನ್ ವಿನಾಶದ ಪರೀಕ್ಷೆಗಾಗಿ ಸಂಬಂಧಪಟ್ಟಿದೆ. ಓಜೋನ್ ವಿನಾಶದ ಪರೀಕ್ಷೆಗಾಗಿ ಸಂಬಂಧಪಟ್ಟಿರ್ತಕ್ಕಂಥದ್ದು. ನೋಡಿ, ಮಾಂಟ್ರಿಯಲ್ ಪ್ರೋಟೋಕಾಲ್ ಅಥವಾ ಮಾಂಟ್ರಿಯಲ್ ಶಿಷ್ಟಾಚಾರ ಅಂತ ಕರಿತೀವಿ. ಓಜೋನ್ ಸಂರಕ್ಷಣೆಗಾಗಿ 1987 ಸೆಪ್ಟೆಂಬರ್ 16ರಂದು ಮಾಂಟ್ರಿಯಲ್ ಒಪ್ಪಂದ ಏನಾಗುತ್ತೆ ಮಾಡ್ಕೊಳ್ತಾರೆ. ಓಜೋನ್ ವಾಯುಗೋಳದ ಒಂದು ಸಮೋಷ್ಣ ಮಂಡಲದಲ್ಲಿ ಇದೆ. ಓಜೋನ್ ಪದರ ಯಾವ ವಲಯದಲ್ಲಿದೆ? ವಾಯುಮಂಡಲದ ಸಮೋಷ್ಣ ಮಂಡಲದಲ್ಲಿ ಇರತಕ್ಕಂಥದ್ದು. ಓಜೋನ್ ಪದರನ್ನು ಕಂಡು ಹಿಡಿದವರು ಯಾರಪ್ಪ ಅಂದರೆ ಚಾರ್ಲ್ಸ್ ಫ್ಯಾಬ್ರಿ ಮತ್ತು ಹೆನ್ರಿ ಬ್ಯೂಸನ್ ಅಂತಕ್ಕಂಥವ್ರು ಓಜೋನ್ ಪದರನ್ನು ಕಂಡುಹಿಡಿತಾರೆ. ಇನ್ನು ಓಜೋನ್ ರಂಧ್ರವನ್ನು, ಓಜೋನ್ಗೆ ಹೋಲ್ ಬಿದ್ದಿದೆ ಅಂತಕ್ಕಂಥದ್ದನ್ನ 1982ರಲ್ಲಿ ಡಾಕ್ಟರ್ ಜೆ ಫೋರ್ಮನ್ ಅಂತಕ್ಕಂಥ ವ್ಯಕ್ತಿ ಏನು ಮಾಡ್ತಾರೆ, ಕಂಡುಹಿಡಿತಾರೆ. ಓಜೋನ್ ರಂಧ್ರವನ್ನು ಕಂಡುಹಿಡಿತಾರೆ. ಅಂಟಾರ್ಕ್ಟಿಕ್ ಖಂಡದ ಮೇಲಿಂದ ಮೊಟ್ಟ ಮೊದಲ ಬಾರಿಗೆ ಓಜೋನ್ಗೆ ರಂಧ್ರ ಬಿದ್ದಿದೆ, ಹೋಲ್ ಬಿದ್ದಿದೆ ಅನ್ನೋದನ್ನು 1982ರಲ್ಲಿ ಕಂಡುಹಿಡಿತಾರೆ. ಇನ್ನು ಓಜೋನ್ ನಾಶಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದರೆ CFC, ಕ್ಲೋರೋಫ್ಲೋರೋ ಕಾರ್ಬನ್. ನೆನ್ಪಿಟ್ಕೊಳ್ಳಿ, ಓಜೋನ್ ನಾಶಕ್ಕೆ ಮುಖ್ಯ ಕಾರಣ CFC. ಇನ್ನು ಪ್ರತಿ ವರ್ಷ ನೋಡಿ, ಈ ಮಾಂಟ್ರಿಯಲ್ ಪ್ರೋಟೋಕಾಲ್ ಏನು ಒಪ್ಪಂದ ಆಗುತ್ತಲ್ಲ 1987 ಸೆಪ್ಟೆಂಬರ್ 16ರಂದು, ಆ ಸೆಪ್ಟೆಂಬರ್ 16ರ ಒಂದು ಸವಿ ನೆನಪಾಗಿ ಪ್ರತಿ ವರ್ಷ ಏನಪ್ಪ ಅಂದರೆ ಸೆಪ್ಟೆಂಬರ್ 16ನ್ನು ವಿಶ್ವ ಓಜೋನ್ ದಿನ ಅಂತ ನಾವು ಆಚರಣೆ ಮಾಡ್ತೀವಿ. ಇನ್ನು ಓಜೋನ್ ಏನು ಕೆಲಸ ಮಾಡುತ್ತೆ ಅಂದರೆ ಸೂರ್ಯನಿಂದ ಬಿಡುಗಡೆಯಾಗುವಂಥ ಅಪಾಯಕಾರಿ ಕಿರಣಗಳಾದ ನೇರಳಾತೀತ ಕಿರಣಗಳನ್ನು UV ಅಂದರೆ ಅಲ್ಟ್ರಾ ವೈಲೆಟ್ ಕಿರಣಗಳು, ಅದರಲ್ಲಿ UVA, UVB ಮತ್ತು UVC ಅಂತ ಬರ್ತವೆ. ಅತಿ ಅಪಾಯಕಾರಿ ವಿಕಿರಣಗಳು ಯಾವಂದರೆ UVB ಅಂತಕ್ಕಂಥ ಕಿರಣಗಳನ್ನು ಹೀರಿಕೊಂಡು ಭೂಮಿಯನ್ನು ಏನು ಮಾಡುತ್ತೆ, ಅದು ರಕ್ಷಿಸುತ್ತೆ ಅಂತಕ್ಕಂಥದ್ದಕ್ಕೆ ಇಷ್ಟು ಪ್ರಮುಖವಾಗಿ ನೆನಪಿನಲ್ಲಿ ಇಟ್ಕೊಳ್ಳಿ ಅಂತಕ್ಕಂಥ. ನೆಕ್ಸ್ಟು ಇಲ್ಲಿ 5ನೇ ಪ್ರಶ್ನೆ ಇದೆ ನೋಡಿ,
ಬಿತರ್ಣಿಕಾ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆಪ್ಷನ್ ಒಡಿಶಾ, ಪಶ್ಚಿಮ ಬಂಗಾಳ, ತೆಲಂಗಾಣ ಮತ್ತು ಮಧ್ಯಪ್ರದೇಶ ಅಂತ ಕೊಟ್ಟಿದ್ದಾರೆ. ಬಿತರ್ಣಿಕಾ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ ಅಂದರೆ ಒಡಿಶಾ ರಾಜ್ಯದಲ್ಲಿ ಇದೆ. ಓಕೆ, ಅದರ ಒಂದು ಸಂಪೂರ್ಣ ಮಾಹಿತಿಯನ್ನು ನೋಡೋಣ. ನೋಡಿ, ಈ ಬಿತರ್ಣಿಕಾ ಅಂತಕ್ಕಂಥ ಒಂದು ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ? ಒಡಿಶಾ ರಾಜ್ಯದಲ್ಲಿ ಇದೆ ಅಂತಕ್ಕಂಥದ್ದು. ಓಕೆ, ನೋಡಿ, ಈ ಬಿತರ್ಣಿಕಾ ರಾಷ್ಟ್ರೀಯ ಉದ್ಯಾನವನ ಒಡಿಶಾ ರಾಜ್ಯದಲ್ಲಿದೆ ಮತ್ತು ಇದು ಏತಕ್ಕೆ ಪ್ರಸಿದ್ಧಿಯಾಗಿದೆ ಅಂತಂದರೆ ಬಿಳಿ ಮೊಸಳೆಗಳು ಮತ್ತು ಅಲಿವ್ ರೀಡ್ಲೆ ಆಮೆಗಳ ಒಂದು ಏಕೈಕ ವಾಸಸ್ಥಾನ. ಭಾರತದಲ್ಲಿ ಅಲಿವ್ ರೀಡ್ಲೆ ಆಮೆಗಳು ಮತ್ತು ಬಿಳಿ ಮೊಸಳೆಗಳು ಕಂಡು ಬರತಕ್ಕಂಥ ಏಕೈಕ ರಾಷ್ಟ್ರೀಯ ಉದ್ಯಾನವನ ಯಾವುದಪ್ಪ ಅಂತಂದರೆ ಅದು ಬಿತರ್ಣಿಕಾ ಅಥವಾ ಬಿತರ್ಕಣಿಕಾ ಅಂತಲೂ ಕೂಡ ಅದನ್ನು ಕರೀತಾರೆ ಅಂತಕ್ಕಂಥದ್ದಕ್ಕೆ. ನೋಡಿ, ಭಾರತದ ಪ್ರಮುಖ ಕೆಲವೊಂದು ರಾಷ್ಟ್ರೀಯ ಉದ್ಯಾನವನಗಳನ್ನು ನಾವು ನೋಡ್ತಾ ಹೋದರೆ ಹೇಮಿಸ್ ಅಂತಕ್ಕಂಥ ರಾಷ್ಟ್ರೀಯ ಉದ್ಯಾನವನ ಜಮ್ಮು ಕಾಶ್ಮೀರದಲ್ಲಿದೆ. ಇದು ಭಾರತದ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನ. ಭಾರತದ ಅತ್ಯಂತ ದೊಡ್ಡ ರಾಷ್ಟ್ರೀಯ ಉದ್ಯಾನವನ ಯಾವುದಪ್ಪ ಅಂದರೆ ಹೇಮಿಸ್ ಅಂತಕ್ಕಂಥ ರಾಷ್ಟ್ರೀಯ ಉದ್ಯಾನವನ. ಇನ್ನು ಭಾರತದ ಅತಿ ಚಿಕ್ಕ ರಾಷ್ಟ್ರೀಯ ಉದ್ಯಾನವನ ಯಾವುದಪ್ಪ ಅಂತಂದರೆ ಯಾವುದು? ಸೌತ್ ಬಟನ್ ಐಲ್ಯಾಂಡ್. ಇನ್ನು ಅಂಡಮಾನ್ ನಿಕೋಬಾರ್ ದ್ವೀಪದಲ್ಲಿರ್ತಕ್ಕಂಥ ಸೌತ್ ಬಟನ್ ಐಲ್ಯಾಂಡ್ ಭಾರತದ ಅತಿ ಚಿಕ್ಕ ರಾಷ್ಟ್ರೀಯ ಉದ್ಯಾನವನ. ಇನ್ನು ಬಂಧವ್ಗಢ್ ರಾಷ್ಟ್ರೀಯ ಉದ್ಯಾನವನ ಮಧ್ಯಪ್ರದೇಶದಲ್ಲಿದೆ. ಬಿಳಿ ಹುಲಿಗಳ ಏಕೈಕ ವಾಸಸ್ಥಾನ. ಅಲ್ಲಿ ಅತಿ ಹೆಚ್ಚು ಬಿಳಿ ಹುಲಿಗಳು ಕಂಡು ಬರ್ತವೆ. ಇನ್ನು ದಾಚಿಗಮ್ ರಾಷ್ಟ್ರೀಯ ಉದ್ಯಾನವನ ಜಮ್ಮು ಕಾಶ್ಮೀರದಲ್ಲಿ ಕಾಶ್ಮೀರಿ ಸ್ಟ್ಯಾಗ್ ವಾಸಸ್ಥಾನ ಅಲ್ಲೇ ಇರತಕ್ಕಂಥದ್ದು. ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಅಸ್ಸಾಂ ರಾಜ್ಯದಲ್ಲಿದೆ. ಒಂಟಿ ಕೊಂಬಿನ ಗೆಂಡಾಮೃಗಗಳಿಗೆ ಏನಪ್ಪ ಅಂದರೆ ಫೇಮಸ್ ಆಗಿದೆ. ಇನ್ನು ಮಾನಸ ರಾಷ್ಟ್ರೀಯ ಉದ್ಯಾನವನ ಅಸ್ಸಾಂ ರಾಜ್ಯದಲ್ಲಿದೆ. ಒಂಟಿ ಕೊಂಬಿನ ಗೆಂಡಾಮೃಗಗಳಿಗೆ ಇದು ಕೂಡ ಪ್ರಸಿದ್ಧಿಯಾಗಿದೆ. ಇನ್ನು ಸುಂದರ್ಬನ್ ರಾಷ್ಟ್ರೀಯ ಉದ್ಯಾನವನ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿದೆ. ರಾಷ್ಟ್ರೀಯ ಪ್ರಾಣಿಯಾಗಿರ್ತಕ್ಕಂಥ ಬೆಂಗಾಲ್ ಟೈಗರ್ ಏನಪ್ಪ ಅಂದರೆ ಅಲ್ಲಿ ವಾಸ ಮಾಡುತ್ತೆ ಆ ಒಂದು ಅರಣ್ಯಗಳಲ್ಲಿ. ವಿಶ್ವದ ಅತಿ ದೊಡ್ಡ ಮ್ಯಾಂಗ್ರೋವ್ ಅರಣ್ಯಗಳು ಅಥವಾ ಕಾಂಡ್ಲಾ ಸಸ್ಯವರ್ಗ ಎಲ್ಲಿ ಕಂಡುಬರುತ್ತಂದರೆ ಸುಂದರ್ಬನ್ ಮುಖಜ ಭೂಮಿಯಲ್ಲಿ ಕಂಡುಬರುತ್ತೆ. ಓಕೆ, ಇನ್ನು ನಮ್ದಫಾ ರಾಷ್ಟ್ರೀಯ ಉದ್ಯಾನವನ, ನಮ್ದಫಾ ನ್ಯಾಷನಲ್ ಪಾರ್ಕ್ ಅರುಣಾಚಲ ಪ್ರದೇಶದಲ್ಲಿದೆ. ಹಾರುವ ಅಳಿಲುಗಳಿಗೆ ಫೇಮಸ್ ಆಗಿರ್ತಕ್ಕಂಥ ರಾಷ್ಟ್ರೀಯ ಉದ್ಯಾನವನ. ಹಾರುವ ಅಳಿಲಿಗೆ ಫೇಮಸ್ ಯಾವುದು ಹೇಳಿ? ನಮ್ದಫಾ ರಾಷ್ಟ್ರೀಯ ಉದ್ಯಾನವನ. ನೆಕ್ಸ್ಟು ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ಎಲ್ಲಿದೆ ಅಂದರೆ ಕೇರಳ ರಾಜ್ಯದಲ್ಲಿದೆ. ಏತಕ್ಕೆ ಪ್ರಸಿದ್ಧಿ ಅಂದರೆ ಚಿಟ್ಟೆಗಳಿಗೆ ಪ್ರಸಿದ್ಧಿ. ನೋಡಿ, ಭಾರತ ದೇಶದ ಮೊಟ್ಟ ಮೊದಲ ಚಿಟ್ಟೆಗಳ ಉದ್ಯಾನವನ ಎಲ್ಲಿ ಸ್ಥಾಪನೆ ಮಾಡ್ತಾರೆ ಅಂದರೆ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದಲ್ಲಿ. ಆದರೆ ಪ್ರಸ್ತುತ ಚಿಟ್ಟೆಗಳಿಗೆ ಹೆಸರಾಗಿರ್ತಕ್ಕಂಥ ರಾಷ್ಟ್ರೀಯ ಉದ್ಯಾನವನ ಯಾವುದಪ್ಪ ಅಂದರೆ ಸೈಲೆಂಟ್ ವ್ಯಾಲಿ ಅಥವಾ ಮೌನ ಕಣಿವೆ ಅಂತ ಕರಿತೀವಿ. ಇದೊಂದು ಚಳುವಳಿಯೂ ಕೂಡ ನಡೆಯುತ್ತೆ ಈ ಕಣಿವೆಯಲ್ಲಿ. ಇನ್ನು ಕೈಬುಲ್ ಲಾಮ್ಜೋ ಅಂತಕ್ಕಂಥ ಒಂದು ರಾಷ್ಟ್ರೀಯ ಉದ್ಯಾನವನ ಮಣಿಪುರ ರಾಜ್ಯದಲ್ಲಿದೆ. ವಿಶ್ವದ ಏಕೈಕ ತೇಲುವ ರಾಷ್ಟ್ರೀಯ ಉದ್ಯಾನವನ ಯಾವುದು? ಕೈಬುಲ್ ಲಾಮ್ಜೋ ಅಂತಕ್ಕಂಥದ್ದಕ್ಕೆ ಲೋಕ್ತಕ್ ಸರೋವರದ ಮೇಲೆ ಏನು ಮಾಡುತ್ತಿದೋ ತೇಲಿದ ರೀತಿಯಲ್ಲಿ ಕಾಣುತ್ತೆ. ಇನ್ನು ಬಲಪ್ಕ್ರಮ ರಾಷ್ಟ್ರೀಯ ಉದ್ಯಾನವನ ಮೇಘಾಲಯದಲ್ಲಿದೆ. ಕಾಡೆಮ್ಮೆಗಳ ರಕ್ಷಣೆಗೆ ಫೇಮಸ್. ಅಲ್ಲಿ ಕಾಡೆಮ್ಮೆಗಳ ಒಂದು ರಕ್ಷಣೆಯನ್ನು ಮಾಡಲಾಗುತ್ತೆ ಎಲ್ಲಿ? ಬಲಪ್ಕ್ರಮ ರಾಷ್ಟ್ರೀಯ ಉದ್ಯಾನವನದಲ್ಲಿ. ಇನ್ನು ವಿಕ್ರಮಶೀಲ ರಾಷ್ಟ್ರೀಯ ಉದ್ಯಾನವನ ಬಿಹಾರ್ ರಾಜ್ಯದಲ್ಲಿದೆ. ಗ್ಯಾಂಗ್ಟಿಕ್ ಡಾಲ್ಫಿನ್ಗಳ ಸಂರಕ್ಷಣೆ. ನಮ್ಮ ಭಾರತದ ಒಂದು ಜಲಚರ ಪ್ರಾಣಿ ಏನಿದೆಯಲ್ಲ, ಯಾವುದು? ಡಾಲ್ಫಿನ್. ಆ ಡಾಲ್ಫಿನ್ ಪ್ರಾಣಿಯನ್ನು ರಕ್ಷಣೆ ಮಾಡ್ತಾರೆ ಎಲ್ಲಿ? ವಿಕ್ರಮಶೀಲ ರಾಷ್ಟ್ರೀಯ ಉದ್ಯಾನವನದಲ್ಲಿ. ಇನ್ನು ಭಾರತದ ಮೊಟ್ಟ ಮೊದಲ ರಾಷ್ಟ್ರೀಯ ಉದ್ಯಾನವನ ಯಾವುದಪ್ಪ ಅಂತಂದರೆ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ. ಭಾರತದ ಮೊಟ್ಟ ಮೊದಲ ರಾಷ್ಟ್ರೀಯ ಉದ್ಯಾನವನ ಯಾವುದು? ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಉತ್ತರಾಖಂಡ ರಾಜ್ಯದಲ್ಲಿದೆ. ಇದನ್ನು ಸ್ವತಂತ್ರಕ್ಕಿಂತ ಪೂರ್ವದಲ್ಲಿ ಏನಪ್ಪ ಅಂತಂದರೆ ಹೇಲಿ ರಾಷ್ಟ್ರೀಯ ಉದ್ಯಾನವನ ಅಂತ ಕರಿತಾಯಿದ್ರು. ಏನಂತ ಕರಿತಾಯಿದ್ರು? ಹೇಲಿ ನ್ಯಾಷನಲ್ ಪಾರ್ಕ್ ಅಂತ ಕರಿತಾಯಿದ್ರು. ಇದನ್ನು ಇವಾಗ ಏನಪ್ಪ ಅಂತಂದರೆ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಅಂತ ಕರೀತಾರೆ. ಇನ್ನು ಆ ಒಂದು ಸ್ಥಳೀಯ ಪ್ರದೇಶದ ಜನರು ಉತ್ತರಾಖಂಡದ ಈ ಒಂದು ರಾಷ್ಟ್ರೀಯ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನದ ಸುತ್ತಮುತ್ತಲಿರ್ತಕ್ಕಂಥ ಜನರು ಏನು ಮಾಡ್ತಾರೆ, ಈ ಒಂದು ಉದ್ಯಾನವನದಲ್ಲಿ ರಾಮಗಂಗಾ ಅಂತಕ್ಕಂಥ ಒಂದು ನದಿ ಹರಿಯುವುದರಿಂದ ರಾಮಗಂಗಾ ರಾಷ್ಟ್ರೀಯ ಉದ್ಯಾನವನ ಅಂತಲೂ ಕೂಡ ಇದನ್ನು ಕರೀತಾರೆ. ಇನ್ನು ವಿಶ್ವದ ಮೊದಲ ರಾಷ್ಟ್ರೀಯ ಉದ್ಯಾನವನ ಯಾವುದಪ್ಪ ಅಂತಂದರೆ ಯೆಲ್ಲೋ ಸ್ಟೋನ್ ನ್ಯಾಷನಲ್ ಪಾರ್ಕ್. ಯಾವುದು ಹೇಳಿ? ಯೆಲ್ಲೋ ಸ್ಟೋನ್ ನ್ಯಾಷನಲ್ ಪಾರ್ಕ್ ಎಲ್ಲಿದೆ? ಇದು USA ಅಮೇರಿಕದಲ್ಲಿ ಇರ್ತಕ್ಕಂಥದ್ದಕ್ಕೆ. ಇಷ್ಟು ಇದರಲ್ಲಿ ನಾವು ಕಾಣ್ತೀವಿ ಅಂತಕ್ಕಂಥದ್ದಕ್ಕೆ. ಇನ್ನು ನೆಕ್ಸ್ಟ್ ನೋಡಿ, 6ನೇ ಪ್ರಶ್ನೆ ಪ್ರಮುಖವಾಗಿ ಇರತಕ್ಕಂಥದ್ದು 6ನೇದು, ಈ ಪರಿಸರ ಮಾಲಿನ್ಯಗಳ ಪೈಕಿ ಯಾವುದು ಆಮ್ಲ ಮಳೆಗೆ ಕಾರಣ ಅಂತ ಕೊಟ್ಟಿದ್ದಾರೆ. ಈ ಪರಿಸರ ಮಾಲಿನ್ಯಗಳ ಪೈಕಿ ಯಾವುದು ಆಮ್ಲ ಮಳೆಗೆ ಕಾರಣ ಅಂತಂದರೆ ಕಾರ್ಬನ್ ಡೈಆಕ್ಸೈಡು, ಹೈಡ್ರೋಜನ್ ಪೆರಾಕ್ಸೈಡು, ಕಾರ್ಬನ್ ಮೊನಾಕ್ಸೈಡು ಮತ್ತು ಸಲ್ಫರ್ ಡೈಆಕ್ಸೈಡ್ ಕೊಟ್ಟಿದ್ದಾರೆ.
ಆಮ್ಲ ಮಳೆಗೆ ಕಾರಣ ಯಾವುದಪ್ಪ ಅಂದರೆ ಸಲ್ಫರ್ ಡೈಆಕ್ಸೈಡ್ ಅಂದರೆ ಗಂಧಕದ ಆಕ್ಸೈಡ್. ಇನ್ನು ನೈಟ್ರೋಜನ್ ಆಕ್ಸೈಡ್ ಬರುತ್ತೆ, SO2 ಆ್ಯಂಡ್ NO2 ಅಂತ ಹೇಳ್ತೀವಿ. ಇಲ್ಲಿ NO2 ಕೊಟ್ಟಿಲ್ಲ, ಓನ್ಲಿ ಏನು ಮಾಡಿದ್ದಾರೆ, ಸಲ್ಫರ್ ಡೈಆಕ್ಸೈಡ್ ಕೊಟ್ಟಿದ್ದಾರೆ. ನೋಡಿ, ಆಮ್ಲ ಮಳೆಗೆ ಮುಖ್ಯ ಕಾರಣವಾಗಿರತಕ್ಕಂಥ ಮಾಲಿನ್ಯಗಳು ಯಾವಪ್ಪ ಅಂದರೆ ಒಂದು ಸಲ್ಫರ್ ಡೈಆಕ್ಸೈಡ್ SO2 ಮತ್ತು ಇನ್ನೊಂದು ನೈಟ್ರೋಜನ್ ಆಕ್ಸೈಡ್ NO2, ಇವು ಪ್ರಮುಖ ಕಾರಣ ಅಂತಕ್ಕಂಥದ್ದು. ಓಕೆ, ಇವು ವಾತಾವರಣದಲ್ಲಿ ಹೆಚ್ಚಾದಾಗ ಏನಾಗುತ್ತೆ, ಆಮ್ಲ ಮಳೆ ಬೀಳುತ್ತೆ. ಇನ್ನು ಕಾರ್ಬನ್ ಡೈಆಕ್ಸೈಡ್ ಏನಿದೆ, ಇದು ಜಾಗತಿಕ ತಾಪಮಾನದ ಏರಿಕೆಗೆ ಮುಖ್ಯ ಕಾರಣವಾಗಿರ್ತಕ್ಕಂಥ ಅನಿಲ ಯಾವುದಪ್ಪ ಅಂದರೆ ಕಾರ್ಬನ್ ಡೈಆಕ್ಸೈಡ್. ಇನ್ನು ಕಾರ್ಬನ್ ಮೋನಾಕ್ಸೈಡ್ ಅಂತ ಕೊಟ್ಟಿದ್ದಾರಲ್ಲ ಆಪ್ಷನಲ್ಲಿ, ಈ ಕಾರ್ಬನ್ ಮೋನಾಕ್ಸೈಡ್ ಏನಿದೆ ಮಾನವನ ರಕ್ತದಲ್ಲಿ ಹಿಮೋಗ್ಲೋಬಿನ್ನೊಂದಿಗೆ ವರ್ತಿಸುವ ಮಾಲಿನ್ಯಕಾರಕ. ಅದು ನೋಡಿ, ಮಾನವನ ದೇಹದಲ್ಲಿರುವ ರಕ್ತದಲ್ಲಿನ ಹಿಮೋಗ್ಲೋಬಿನ್ನೊಂದಿಗೆ ವರ್ತಿಸುವ ಮಾಲಿನ್ಯಕಾರಕ ಯಾವುದಪ್ಪ ಅಂದರೆ ಕಾರ್ಬನ್ ಮೋನಾಕ್ಸೈಡ್. ಓಕೆ, ನೆನಪಿನಲ್ಲಿಟ್ಕೊಳ್ಳಿ, ಯಾವ್ದು ಹೇಳಿ, ಕಾರ್ಬನ್ ಮೋನಾಕ್ಸೈಡ್. ವೆರಿ ಇಂಪಾರ್ಟೆಂಟ್ ಇದು. ಇನ್ನು ನೆಕ್ಸ್ಟ್ ಮತ್ತೊಂದು 7ನೇ ಪ್ರಶ್ನೆ ಕೊಟ್ಟಿದ್ದಾರೆ ನೋಡಿ. ಕಾವೇರಿ ನದಿ ತಮಿಳುನಾಡನ್ನು ಪ್ರವೇಶಿಸಿದ ಕೂಡಲೇ ಅದು ಯಾವ ಜಲಪಾತವನ್ನು ಉಂಟು ಮಾಡುತ್ತದೆ? ಅಂದರೆ ಕಾವೇರಿ ನದಿ ತಮಿಳುನಾಡು ರಾಜ್ಯವನ್ನು ಪ್ರವೇಶಿಸಿದ ಕೂಡಲೇ ಅದು ಯಾವ ಜಲಪಾತವನ್ನು ಉಂಟು ಮಾಡುತ್ತದೆ ಅಂತ ಕೊಟ್ಟಿದ್ದಾರೆ. ಜೋಗ ಜಲಪಾತ, ಪಂಚ ಜಲಪಾತಗಳು, ಹೊಗೆನಕಲ್ ಜಲಪಾತ, ಶಿವನ ಸಮುದ್ರ ಜಲಪಾತ ಅಂತಿದೆ. ಯಾವ ಜಲಪಾತವನ್ನು ಉಂಟು ಮಾಡುತ್ತೆ? ಅದು ಹೊಗೆನಕಲ್ ಜಲಪಾತವನ್ನು ಉಂಟು ಮಾಡುತ್ತೆ. ಓಕೆ, ನೋಡಿ, ಕಾವೇರಿ ನದಿ ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳ ಒಂದು ಜೀವ ನದಿಯಾಗಿದೆ. ಕಾವೇರಿ ನದಿಯ ಉಗಮ ಸ್ಥಳ ಯಾವುದಪ್ಪ ಅಂದರೆ ತಲಕಾವೇರಿ, ಕೊಡಗು ಜಿಲ್ಲೆಯ ತಲಕಾವೇರಿಯಲ್ಲಿ ಉಗಮವಾಗುತ್ತೆ. ಕಾವೇರಿ ನದಿ ಒಟ್ಟು 805 ಕಿಲೋಮೀಟರ್ ಉದ್ದ ಹರಿದು ತಮಿಳುನಾಡಿನ ಕಾವೇರಿ ಪಟ್ಟಣಂ ಅಂತಕ್ಕಂಥ ಸ್ಥಳದಲ್ಲಿ ಬಂಗಾಳ ಕೊಲ್ಲಿಯನ್ನು ಅಂತಿಮವಾಗಿ ಸೇರುತ್ತೆ. ಶಿವನ ಸಮುದ್ರದ ಬಳಿ ಗಗನಚುಕ್ಕಿ ಮತ್ತು ಬರಚುಕ್ಕಿ ಅಂತಕ್ಕಂಥ 2 ಜಲಪಾತಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಈ ಕಾವೇರಿ ನದಿ ತಮಿಳುನಾಡನ್ನು ಪ್ರವೇಶಿಸಿದ ಕೂಡಲೇ ಹೊಗೆನಕಲ್ ಅಂತಕ್ಕಂಥ ಒಂದು ಜಲಪಾತವನ್ನು ಏನು ಮಾಡಿದೆ, ಅಲ್ಲಿ ನಿರ್ಮಾಣ ಮಾಡಿದೆ. ಇನ್ನು ಹಾರಂಗಿ, ಕಪಿಲ, ಹೇಮಾವತಿ, ಅರ್ಕಾವತಿ, ಸುವರ್ಣವತಿ, ಲೋಕಪಾವನಿ, ಲಕ್ಷ್ಮಣ ತೀರ್ಥ, ಅಮರಾವತಿ, ಶಿಂಶ ಇವೆಲ್ಲವೂ ಕಾವೇರಿ ನದಿಯ ಉಪನದಿಗಳು. ಓಕೆ, ಇವುಗಳಲ್ಲಿ ಅತಿ ದೊಡ್ಡ ಉಪನದಿ, ಕಾವೇರಿ ನದಿಯ ಅತಿ ದೊಡ್ಡ ಉಪನದಿ ಯಾವುದಪ್ಪ ಅಂದರೆ ಹೇಮಾವತಿ ಅಂತಕ್ಕಂಥದ್ದಕ್ಕೆ ನೆನಪಿನಲ್ಲಿ ಇಟ್ಕೊಳ್ಳಿ. ಇನ್ನು ನೆಕ್ಸ್ಟ್ 8ನೇ ಪ್ರಶ್ನೆ ಕೊಟ್ಟಿರ್ತಕ್ಕಂಥದ್ದನ್ನು ಇಲ್ಲಿ ಕಾಣ್ತೀವಿ. ಪ್ರತಿಪಾದನೆ ಎ, ಭಾರತದ ಪರ್ಯಾಯ ದ್ವೀಪದಲ್ಲಿನ ಪ್ರಮುಖ ನೀರಾವರಿಯ ಆಕಾರಗಳಲ್ಲೊಂದು ಕೆರೆ ನೀರಾವರಿ. ಹೇಳಿಕೆ 6, ಭಾರತದ ಪರ್ಯಾಯ ದ್ವೀಪದ ಬಹಳಷ್ಟು ನದಿಗಳು ಋತುಮಾನಾತ್ಮಕವಾದವು ಅಂತ ಕೇಳಿದ್ದಾರೆ. ನೋಡಿ, ಇಲ್ಲಿ ಕೆಳಗೆ ಕೊಟ್ಟಿರುವ ಸಂಕೇತಗಳಿಂದ ಸರಿಯಾದ ಉತ್ತರಗಳನ್ನು ಆರಿಸಿ ಅಂತ ಕೊಟ್ಟಿದ್ದಾರೆ. ಎ ಮತ್ತು ಆರ್ ಎರಡೂ ಸರಿ, ಆದರೆ ಆರ್ ಎಗೆ ಸರಿಯಾದ ವಿವರಣೆ ಆಗಿದೆ. ಹಾಗಾಗಿ ಇಲ್ಲಿ ಒಂದೇ ಉತ್ತರ ಸರಿಯಾಗುತ್ತೆ. ಎ ಮತ್ತು ಆರು ಎರಡು ಸರಿ, ಎಗೆ ಆರ್ ಸರಿಯಾದ ಉತ್ತರ ಅಂತಕ್ಕಂಥದ್ದನ್ನು ಇಲ್ಲಿ ಸ್ಪಷ್ಟವಾಗಿ ಹೇಳ್ಬೋದು. ಅಂದರೆ ಭಾರತದ ಪರ್ಯಾಯ ದ್ವೀಪದ ಪ್ರಸ್ಥಭೂಮಿಯಲ್ಲಿರ್ತಕ್ಕಂಥ ಕೆರೆ ನೀರಾವರಿಯು ಪ್ರಮುಖ ನೀರಾವರಿಯ ಮೂಲ. ಭಾರತದ ಪರ್ಯಾಯ ಪ್ರಸ್ಥಭೂಮಿಯಲ್ಲಿರ್ತಕ್ಕಂಥ ಅತ್ಯಂತ ಪ್ರಮುಖ ನೀರಾವರಿಯ ಮೂಲ ಯಾವುದಪ್ಪ ಅಂದರೆ ಕೆರೆ ನೀರಾವರಿ. ಇನ್ನು ಪರ್ಯಾಯ ಪ್ರಸ್ಥಭೂಮಿಯ ಬಹುತೇಕ ನದಿಗಳು ಋತುಮಾನಕ್ಕೆ ಅನುಗುಣವಾಗಿ ತುಂಬಿ ಹರಿತವೆ. ನೋಡಿ, ಪರ್ಯಾಯ ಪ್ರಸ್ಥಭೂಮಿಯ ನದಿಗಳು ಪ್ರಮುಖವಾಗಿ ಏನು ಮಾಡ್ತವೆ, ಋತುಮಾನಕ್ಕೆ ಅನುಗುಣವಾಗಿ ತುಂಬಿ ಹರಿತವೆ. ಉತ್ತರ ಭಾರತದ ನದಿಗಳು ಸರ್ವಕಾಲಿಕ ನದಿಗಳು, ನಮ್ಮವು ಋತುಮಾನಕ್ಕೆ ಅನುಗುಣವಾಗಿ ಏನಪ್ಪ ಅಂದರೆ ತುಂಬಿ ಹರಿತಕ್ಕಂಥ ನದಿಗಳು. ಓಕೆ, ಭಾರತದಲ್ಲಿ ಅತಿ ಹೆಚ್ಚು ಕೆರೆ ನೀರಾವರಿ ಹೊಂದಿರುವ ರಾಜ್ಯ ಯಾವುದಪ್ಪ ಅಂದರೆ ಆಂಧ್ರ ಪ್ರದೇಶ, ಎರಡನೇದು ತಮಿಳುನಾಡು. ನೆನಪಿನಲ್ಲಿಟ್ಕೊಳ್ಳಿ, ಭಾರತದಲ್ಲಿ ಅತಿ ಹೆಚ್ಚು ಕೆರೆ ನೀರಾವರಿ ಹೊಂದಿರತಕ್ಕಂಥ ರಾಜ್ಯ ಯಾವುದಪ್ಪ ಅಂದರೆ ಮೊದಲು ಆಂಧ್ರ ಪ್ರದೇಶ್, ಎರಡನೇದು ತಮಿಳುನಾಡು ಇದೆ. ಇನ್ನು ನರ್ಮದಾ ನದಿಯು ಪರ್ಯಾಯ ದ್ವೀಪದ ಪ್ರಸ್ಥಭೂಮಿಯನ್ನು ಮಾಳವ ಪ್ರಸ್ಥಭೂಮಿ ಮತ್ತು ದಕ್ಕನ್ ಪ್ರಸ್ಥಭೂಮಿ ಎಂದು 2 ಭಾಗಗಳಾಗಿ ವಿಂಗಡಿಸುತ್ತದೆ. ನೋಡಿ, ಅಂದರೆ ಈ ಒಂದು ನರ್ಮದಾ ನದಿ ಏನಿದೆ, ಭಾರತದ ಮಧ್ಯಭಾಗದಲ್ಲಿ ಇರತಕ್ಕಂಥ ನರ್ಮದಾ ನದಿ ಪರ್ಯಾಯ ಪ್ರಸ್ಥಭೂಮಿಯ ಭಾಗವನ್ನು ಮಾಳವ ಪ್ರಸ್ಥಭೂಮಿ ಬೇರೆ ಮತ್ತು ದಕ್ಕನ್ ಪ್ರಸ್ಥಭೂಮಿ ಬೇರೆ ಅಂತ 2 ಭಾಗಗಳಾಗಿ ವಿಭಜನೆ ಮಾಡುತ್ತೆ. ಇನ್ನು ಪರ್ಯಾಯ ದ್ವೀಪದ ಪ್ರಸ್ಥಭೂಮಿಯ ಅತಿ ಉದ್ದವಾದ ನದಿ ಯಾವುದಪ್ಪ ಅಂದರೆ ಗೋದಾವರಿ ನದಿ. ಪರ್ಯಾಯ ದ್ವೀಪ ಪ್ರಸ್ಥಭೂಮಿಯ ಅತಿ ಉದ್ದವಾದ ನದಿ ಯಾವುದಪ್ಪ ಅಂದರೆ ಗೋದಾವರಿ ನದಿ. ಮತ್ತು ದಕ್ಷಿಣ ಭಾರತದ ಅತಿ ಉದ್ದವಾದ ನದಿ ಯಾವುದಂದ್ರೆ ಗೋದಾವರಿ ನದಿ ಅಂತ ಹೇಳ್ತೀವಿ. ಇನ್ನು ಪರ್ಯಾಯ ಪ್ರಸ್ಥಭೂಮಿಯ ಅತಿ ಎತ್ತರವಾದ ಶಿಖರ ಯಾವುದಪ್ಪ ಅಂದರೆ ಆನೈಮುಡಿ ಶಿಖರ. ಓಕೆ, ಕೇರಳ ರಾಜ್ಯದಲ್ಲೇ ಇರ್ತಕ್ಕಂಥದ್ದಕ್ಕೆ. ಇನ್ನು ನೆಕ್ಸ್ಟು 9ನೇ ಪ್ರಶ್ನೆ, ಭಾರತದಲ್ಲಿ ಅತ್ಯಧಿಕವಾಗಿ ಗೋಧಿ ಬೆಳೆಯುವ ರಾಜ್ಯ ಯಾವುದಪ್ಪ ಅಂತ ಕೇಳಿದರೆ, ಭಾರತದಲ್ಲಿ ಅತ್ಯಧಿಕವಾಗಿ ಅತಿ ಹೆಚ್ಚು ಪ್ರಮಾಣದಲ್ಲಿ
ಗೋಧಿ ಬೆಳೀತಕ್ಕಂಥ ರಾಜ್ಯ ಯಾವುದು ಅಂತ ಕೇಳಿದರೆ ನೋಡಿ, ಅತಿ ಹೆಚ್ಚು ಗೋಧಿ ಉತ್ಪಾದಿಸುವ ರಾಜ್ಯ ಯಾವುದಪ್ಪ ಅಂದರೆ ಉತ್ತರ ಪ್ರದೇಶ. ನೋಡಿ, ಭಾರತದಲ್ಲಿ ಗೋಧಿಯೇ ಪ್ರಮುಖವಾಗಿ ಏನಪ್ಪ ಅಂದರೆ ರಾಬಿ ಬೆಳೆ ಅಂದರೆ ಹಿಂಗಾರು ಬೆಳೆ. ಗೋಧಿ ಬೆಳೆ ಸಮಶೀತೋಷ್ಣ ವಲಯದ ಬೆಳೆ. ಭಾರತದಲ್ಲಿ ಗೋಧಿ ಏನಿದೆ ಭತ್ತದ ನಂತರ ಎರಡನೇ ಪ್ರಮುಖ ಆಹಾರ ಬೆಳೆಯಾಗಿದೆ. ನೋಡಿ, ಭಾರತದ ದೇಶದ ಪ್ರಮುಖ ಆಹಾರ ಬೆಳೆ ಯಾವುದಪ್ಪ ಅಂದರೆ ಭತ್ತ, ಅದನ್ನು ಬಿಟ್ಟರೆ ಎರಡನೇದು ಗೋಧಿ ಅಂತಕ್ಕಂಥದ್ದು. ಇನ್ನು ಗೋಧಿ ಬೆಳೆಗೆ ಮೆಕ್ಕಲು ಮತ್ತು ಜೇಡಿ ಮಣ್ಣು ಮುಖ್ಯವಾಗಿ ಬೇಕು. ಇನ್ನು ಉಷ್ಣಾಂಶ ಎಷ್ಟು ಇರಬೇಕಂದ್ರೆ 10 ರಿಂದ 15 ಡಿಗ್ರಿ ಉಷ್ಣಾಂಶ ಬೇಕು ಅದಕ್ಕೆ ಗೋಧಿಗೆ. ಇನ್ನು ಹೆಚ್ಚು ಗೋಧಿ ಉತ್ಪಾದಿಸುವ ರಾಜ್ಯ ಯಾವುದಪ್ಪ ಅಂದರೆ ಉತ್ತರ ಪ್ರದೇಶ ಮೊದಲನೇ ಸ್ಥಾನದಲ್ಲಿದೆ, ಎರಡನೇ ಸ್ಥಾನದಲ್ಲಿ ಪಂಜಾಬ್ ಇದೆ. ಅತಿ ಹೆಚ್ಚು ಗೋಧಿ ಇಳುವರಿ ಹೊಂದಿರುವ ರಾಜ್ಯ ಯಾವುದಪ್ಪ ಅಂದರೆ ಪಂಜಾಬ್. ಇಳುವರಿ ಹೆಚ್ಚು ನೀಡುವ ರಾಜ್ಯ ಪಂಜಾಬ್. ಉತ್ಪಾದನೆಯಲ್ಲಿ ಅತಿ ಹೆಚ್ಚಿರೋದು ಯಾವುದಪ್ಪ ಅಂದರೆ ಉತ್ತರ ಪ್ರದೇಶ. ನೋಡಿ, ಹಾಗಾಗಿ ಪಂಜಾಬನ್ನು ಭಾರತದ ಗೋಧಿಯ ಕಣಜ ಅಂತ ಕರೀತಾರೆ. ಪಂಜಾಬನ್ನು ಏನಂತ ಕರೀತಾರೆ? ಭಾರತದ ಗೋಧಿಯ ಕಣಜ ಅಂತ ಕರೀತಾರೆ. ನೋಡಿ, ಭಾರತದಲ್ಲಿ ಹಸಿರು ಕ್ರಾಂತಿಗೆ ಒಳಪಟ್ಟ ಮೊಟ್ಟ ಮೊದಲ ಆಹಾರ ಧಾನ್ಯ ಯಾವುದಪ್ಪ ಅಂದರೆ ಗೋಧಿ. ಅದು ಪಂಜಾಬ್ ರಾಜ್ಯದಲ್ಲಿ ನಡೆಯುತ್ತೆ. ಇನ್ನು ಪ್ರಪಂಚದಲ್ಲಿ ಅತಿ ಹೆಚ್ಚು ಗೋಧಿ ಉತ್ಪಾದಿಸುವ ದೇಶ ಯಾವುದಪ್ಪ ಅಂದರೆ ಚೀನಾ ಫಸ್ಟ್ ಇದೆ, ಭಾರತ ಎರಡನೇ ಸ್ಥಾನದಲ್ಲಿದೆ. ಪ್ರಪಂಚದಲ್ಲಿ ಅತಿ ಹೆಚ್ಚು ಗೋಧಿ ರಫ್ತು ಮಾಡುವ ದೇಶ ಯಾವುದಪ್ಪ ಅಂದರೆ ಅಮೇರಿಕಾ, ಬೇರೆ ದೇಶಗಳಿಗೆ. ಭಾರತದಲ್ಲಿ ಗೋಧಿಯ ಕಣಜ ಅಂತ ಯಾವುದನ್ನು ಕರಿತೀವಿ? ಪಂಜಾಬನ್ನು ಕರಿತೀವಿ. ಹೆಚ್ಚು ಗೋಧಿ ಉತ್ಪಾದಿಸುವ ಕರ್ನಾಟಕದ ಜಿಲ್ಲೆ ಯಾವುದಪ್ಪ ಅಂದರೆ ಬೆಳಗಾವಿ. ಇನ್ನು ಹಸಿರು ಕ್ರಾಂತಿಗೆ ಒಳಪಟ್ಟ ಮೊಟ್ಟ ಮೊದಲ ಆಹಾರ ಧಾನ್ಯ ಯಾವುದಪ್ಪ ಅಂದರೆ ಗೋಧಿ ಅನ್ನೋದನ್ನು ವೆರಿ ಇಂಪಾರ್ಟೆಂಟಾಗಿ ನೀವು ನೆನ್ಪಿಟ್ಬೇಕು. ಯಾವುದು? ಗೋಧಿ. ನೆಕ್ಸ್ಟು 10ನೇ ಪ್ರಶ್ನೆ ಇದೆ ನೋಡಿ. 10ನೇ ಪ್ರಶ್ನೆ, ಸೀಸದ ಪೆನ್ಸಿಲ್ಗಳ ತಯಾರಿಕೆಯಲ್ಲಿ ಕೆಳಗಿನ ಯಾವುದನ್ನು ಉಪಯೋಗಿಸಲಾಗುತ್ತದೆ? ಈ ಸೀಸ್ ಪೆನ್ಸಿಲ್ ಅಂತ ಬರ್ತಾವಲ್ಲ, ಅವುಗಳ ತಯಾರಿಕೆಯಲ್ಲಿ ಯಾವುದನ್ನು ಬಳಸ್ತಾರೆ ಅಂದರೆ ಇಲ್ಲಿ ಆಪ್ಷನ್ ಇದ್ದಿಲು, ಗ್ರಾಫೈಟ್, ಕೋಕ್, ಇಂಗಾಲದ ಕಪ್ಪು ಮಸಿ ಅಂತ ಕೊಟ್ಟಿದ್ದಾರೆ. ಸೀಸ್ ಪೆನ್ಸಿಲ್ ತಯಾರಿಕೆಯಲ್ಲಿ ಯಾವುದು ಬಳಸ್ತಾರೆ ಅಂದರೆ ಗ್ರಾಫೈಟನ್ನು ಬಳಸ್ತಾರೆ. ನೋಡಿ, ಸೀಸ್ ಪೆನ್ಸಿಲ್ಗಳಲ್ಲಿ ಗ್ರಾಫೈಟನ್ನು ಪ್ರಮುಖವಾಗಿ ಬಳಸ್ತಾರೆ. ಗ್ರಾಫೈಟ್ ಇಂಗಾಲದ ಬಹುರೂಪವಾಗಿರ್ತಕ್ಕಂಥದ್ದನ್ನು ಕಾಣ್ತೀವಿ. ಗ್ರಾಫೈಟ್ ಏನಿದೆ ಇಂಗಾಲದ ಬಹುರೂಪ. ಯಾವುದು? ಗ್ರಾಫೈಟ್ ಅಂತಕ್ಕಂಥದ್ದು ಇಂಗಾಲದ ಪ್ರಮುಖ ಬಹುರೂಪ. ಗ್ರಾಫೈಟ್ ಇಂಗಾಲದ ಪ್ರಮುಖ ಬಹುರೂಪವಾಗಿರ್ತಕ್ಕಂಥದ್ದು. ಇನ್ನು ಕಲ್ಲಿದ್ದಲಿನ ರೂಪಾಂತರವೇ ಗ್ರಾಫೈಟ್ ಆಗುತ್ತೆ. ಮೊದಲು ಕಲ್ಲಿದ್ದಲ್ಲಿರುತ್ತೆ, ಕಲ್ಲಿದ್ದಲ್ಲಿ ರೂಪಾಂತರಗೊಂಡಾಗ ಏನಾಗುತ್ತೆ? ಗ್ರಾಫೈಟ್ ಆಗುತ್ತೆ. ಇನ್ನು ಗ್ರಾಫೈಟ್ ರೂಪಾಂತರಗೊಂಡ್ರೆ ಏನಾಗುತ್ತೆ? ವಜ್ರ ಆಗಿ ಬದಲಾಗ್ತಕ್ಕಂಥದ್ದನ್ನು ಕಾಣ್ತೀವಿ. ನೋಡಿ, ಸಿಲಿಕಾವನ್ನು ಕೋಕ್ನೊಂದಿಗೆ ವಿದ್ಯುತ್ ಕುಲುಮೆಯಲ್ಲಿ ಚೆನ್ನಾಗಿ ಕಾಯಿಸುವುದರೊಂದಿಗೆ ಗ್ರಾಫೈಟನ್ನು ಕೃತಕವಾಗಿ ತಯಾರಿಸ್ತಾರೆ. ನೋಡಿ, ಸಿಲಿಕಾವನ್ನು ಕೋಕ್ನೊಂದಿಗೆ ವಿದ್ಯುತ್ ಕುಲುಮೆಯಲ್ಲಿ ಚೆನ್ನಾಗಿ ಕಾಯಿಸುವುದರಿಂದ ಏನಾಗುತ್ತೆ? ಗ್ರಾಫೈಟನ್ನು ಕೃತಕವಾಗಿ ತಯಾರಿಸ್ತಾರೆ. ಗ್ರಾಫೈಟನ್ನು ಆಕ್ಸಿಜನ್ನೊಂದಿಗೆ 7000 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಕಾಯಿಸಿದಾಗ ಅದು ಕಾರ್ಬನ್ ಡೈಆಕ್ಸೈಡನ್ನು ಉತ್ಪತ್ತಿ ಮಾಡುತ್ತದೆ. ಯಾವುದು? ಗ್ರಾಫೈಟ್. ಇನ್ನು ಗ್ರಾಫೈಟ್ ಬೂದು ಮಿಶ್ರಿತ ಕಪ್ಪು ಬಣ್ಣದ ವಸ್ತು. ಗ್ರಾಫೈಟ್ ಯಾವ ಬಣ್ಣದ ಅಂದರೆ ಬೂದು ಮಿಶ್ರಿತ ಕಪ್ಪು ಬಣ್ಣದ ವಸ್ತು. ಯಾವುದು? ಗ್ರಾಫೈಟ್. 1789ರಲ್ಲಿ ಅಬ್ರಹಾಂ ಗೋಟ್ಲಾಬ್ ವರ್ನರ್ ಅಂತಕ್ಕಂಥ ವ್ಯಕ್ತಿ ಗ್ರಾಫೈಟನ್ನು ಮೊದಲ ಬಾರಿಗೆ ಏನು ಮಾಡ್ತಾನೆ? ಸಂಶೋಧಿಸ್ತಾನೆ. 1789ರಲ್ಲಿ ಅಬ್ರಹಾಂ ಗೋಟ್ಲಾಬ್ ವರ್ನರ್ ಅಂತಕ್ಕಂಥ ವ್ಯಕ್ತಿ ಗ್ರಾಫೈಟನ್ನು ಏನು ಮಾಡ್ತಾನೆ? ಮೊದಲ ಬಾರಿಗೆ ಸಂಶೋಧಿಸ್ತಾನೆ ಅಂತಕ್ಕಂಥದ್ದಕ್ಕೆ. ನೆಕ್ಸ್ಟ್ 11ನೇ ಪ್ರಶ್ನೆ ಇದೆ ನೋಡಿ. ಯಾವ ವಿಧವಾದ ನೀರಾವರಿಯು ಭಾರತದಲ್ಲಿ ನಿವ್ವಳ ಬಿತ್ತನೆ ಕ್ಷೇತ್ರದಲ್ಲಿ ಅತ್ಯಂತ ದೊಡ್ಡ ಕ್ಷೇತ್ರವನ್ನು ಒಳಗೊಳ್ಳುತ್ತದೆ ಅಂತ ಕೇಳಿದರೆ, ಅಂದರೆ ಯಾವ ವಿಧವಾದ ನೀರಾವರಿಯು ಭಾರತದಲ್ಲಿನ ನಿವ್ವಳ ಬಿತ್ತನೆ ಕ್ಷೇತ್ರದಲ್ಲಿ ಅತ್ಯಂತ ದೊಡ್ಡ ಕ್ಷೇತ್ರವನ್ನು ಒಳಗೊಳ್ಳುತ್ತದೆ ಅಂತ ಕೇಳಿದ್ದಾರೆ. ನೋಡಿ, ಇಲ್ಲಿ ನಾಲೆ, ಕೆರೆ, ಬಾವಿಗಳು ಮತ್ತು ಕೊಳವೆ ಬಾವಿಗಳು. 4ನೇದು ಇತರೆ ಅಂದರೆ ಚಿಲುಮೆ ನೀರಾವರಿ ಅಂತ ಕೊಟ್ಟಿದ್ದಾರೆ. ಇದರಾಗ ಸರಿಯಾದ ಆಯ್ಕೆ ಯಾವುದಪ್ಪ ಅಂದರೆ ಬಾವಿಗಳು ಮತ್ತು ಕೊಳವೆ ಬಾವಿಗಳು. ನೋಡಿ, ಭಾರತ ನೀರಾವರಿಯಲ್ಲಿ ಪ್ರಪಂಚದಲ್ಲೇ ಮೊದಲನೇ ಸ್ಥಾನದಲ್ಲಿದೆ. ಪ್ರಪಂಚದಲ್ಲಿ ಅತಿ ಹೆಚ್ಚು ನೀರಾವರಿಗೆ ಒಳಪಟ್ಟಿರ್ತಕ್ಕಂಥ ಪ್ರದೇಶ ಭಾರತದಲ್ಲೇ ಇರತಕ್ಕಂಥದ್ದು. ಚೀನಾ 2ನೇ ಸ್ಥಾನದಲ್ಲಿದೆ. ಭಾರತದಲ್ಲಿ ನೀರಾವರಿಯ ವಿಧಗಳು ಮತ್ತು ಅವುಗಳನ್ನು ಹೆಚ್ಚು ಕೃಷಿ ಕ್ಷೇತ್ರಕ್ಕೆ ಬಳಸ್ತಕ್ಕಂಥದ್ದು. ನೋಡಿ, ಬಾವಿ ನೀರಾವರಿಯಿಂದ 56.7% ಕೃಷಿ ಕ್ಷೇತ್ರಕ್ಕೆ ನೀರಾವರಿಯನ್ನು ಒದಗಿಸಲಾಗಿದೆ. ಕಾಲುವೆ ನೀರಾವರಿಯಿಂದ 31.3% ನೀರಾವರಿಯನ್ನು ಒದಗಿಸಲಾಗಿದೆ. ಕೆರೆ ನೀರಾವರಿಯಿಂದ 5.6% ನೀರಾವರಿಯನ್ನು ಒದಗಿಸಲಾಗಿದೆ. ಇನ್ನು ಇತರೆ ಮೂಲಗಳಿಂದ 6.4% ನೀರಾವರಿಯನ್ನು ಒದಗಿಸಲಾಗಿದೆ. ಅತಿ ಹೆಚ್ಚು ಬಾವಿ ನೀರಾವರಿ ಹೊಂದಿರುವ ರಾಜ್ಯ ಯಾವುದಪ್ಪ ಅಂದರೆ ಉತ್ತರ ಪ್ರದೇಶ್. ಅತಿ ಹೆಚ್ಚು ಕಾಲುವೆ ನೀರಾವರಿ ಹೊಂದಿರುವ ಭಾರತದ ರಾಜ್ಯ ಯಾವುದಪ್ಪ ಅಂದರೆ ಅದು ಕೂಡ ಉತ್ತರ ಪ್ರದೇಶ್. ಅತಿ ಹೆಚ್ಚು ಕೆರೆ ನೀರಾವರಿ ಹೊಂದಿರುವ ರಾಜ್ಯ ಆಂಧ್ರ ಪ್ರದೇಶ್.
ಭಾರತದ ಅತಿ ದೊಡ್ಡ ಕೆರೆ ಯಾವುದಪ್ಪ ಅಂದರೆ ಪೀಪಾ ಕೆರೆ ಅಂತ ಬರುತ್ತೆ, ಮಹಾರಾಷ್ಟ್ರದಲ್ಲಿ ಇದೆ. ಪ್ರಪಂಚದಲ್ಲಿ ಅತಿ ಉದ್ದವಾದ ಕೃತಕ ಕಾಲುವೆ ಯಾವುದಪ್ಪ ಅಂತಂದರೆ ಇಂದಿರಾ ಗಾಂಧಿ ಕಾಲುವೆ. ವೆರಿ ಇಂಪಾರ್ಟೆಂಟ್, ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಇನ್ನು ನೆಕ್ಸ್ಟ್ 12ನೇ ಪ್ರಶ್ನೆ, ಸೂರ್ಯಗ್ರಹಣ ಉಂಟಾಗುವುದು ಯಾವಾಗೆಂದರೆ ಅಂತ ಕೇಳಿದ್ದಾರೆ. ಆಪ್ಷನ್ ನೋಡಿ, ಚಂದ್ರನು ಸೂರ್ಯ ಮತ್ತು ಭೂಮಿಯ ನಡುವೆ ಬಂದಾಗ, ಭೂಮಿಯು ಸೂರ್ಯ ಮತ್ತು ಚಂದ್ರನ ನಡುವೆ ಬಂದಾಗ, ಸೂರ್ಯನು ಭೂಮಿ ಮತ್ತು ಚಂದ್ರನ ನಡುವೆ ಬಂದಾಗ, ಸೂರ್ಯ ಚಂದ್ರ ಮತ್ತು ಭೂಮಿ ಏಕರೇಖೆಯ ಮೇಲೇರಿದ್ದಾಗ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಒಂದನೇದು, ಚಂದ್ರನು ಸೂರ್ಯ ಮತ್ತು ಭೂಮಿಯ ನಡುವೆ ಬಂದಾಗ ಏನಾಗುತ್ತೆ, ಸೂರ್ಯಗ್ರಹಣ ಉಂಟಾಗುತ್ತೆ. ನೆನಪಿನಲ್ಲಿಟ್ಕೊಳ್ಳಿ, ಸೂರ್ಯ ಮತ್ತು ಭೂಮಿಯ ನಡುವೆ ಯಾರು ಬರ್ತಾರೆ, ಚಂದ್ರ ಬರ್ತಾನೆ, ಆವಾಗ ಸೂರ್ಯಗ್ರಹಣ ಉಂಟಾಗುತ್ತೆ. ಇನ್ನು ಚಂದ್ರಗ್ರಹಣ ಹೇಗಾಗುತ್ತಂದರೆ ಸೂರ್ಯ ಮತ್ತು ಚಂದ್ರರ ನಡುವೆ ಭೂಮಿ ಬಂದಾಗ ಚಂದ್ರಗ್ರಹಣ ಉಂಟಾಗುತ್ತೆ ಅಂತಕ್ಕಂಥದ್ದಕ್ಕೆ. ಯಾವಾಗಲೂ ಸೂರ್ಯಗ್ರಹಣ ಅಮಾವಾಸ್ಯೆಯ ದಿನ ಸಂಭವಿಸಿದರೆ ಚಂದ್ರಗ್ರಹಣ ಏನು ಮಾಡುತ್ತೆ, ಹುಣ್ಣಿಮೆಯ ದಿನ ಸಂಭವಿಸುತ್ತೆ. ಒಂದು ವರ್ಷದಲ್ಲಿ ಗರಿಷ್ಠ ಏನಪ್ಪ ಅಂದರೆ 7ರಿಂದ 9 ಗ್ರಹಣಗಳು ಸಂಭವಿಸ್ತವೆ ಅಂತಕ್ಕಂಥದ್ದಕ್ಕೆ. ಇಷ್ಟು ನೆನಪಿನಲ್ಲಿ ಇಟ್ಕೊಳ್ಳಿ. ಇನ್ನು ನೆಕ್ಸ್ಟ್ 13ನೇ ಪ್ರಶ್ನೆ ಇದೆ ನೋಡಿ, ನೀರ ಹನಿಗಳು ದುಂಡಾಗಿರಲು ಕಾರಣ. ನೋಡಿ, ನೀರ ಹನಿಗಳು ದುಂಡಾಗಿರಲು ಕಾರಣ ಏನಂದರೆ ನೀರಿನ ಸ್ನಿಗ್ಧತೆ, ಮೇಲ್ಮೈ ಸೆಳೆತ, ನಿರಂತರ ಅವಿಶೀಲತೆ, ಗಾಳಿ ಘರ್ಷಣೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಮೇಲ್ಮೈ ಸೆಳೆತ. ಯಾವುದೇಳಿ, ಮೇಲ್ಮೈ ಸೆಳೆತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಯಾವುದೇಳಿ, ಮೇಲ್ಮೈ ಸೆಳೆತ. ಓಕೆ ನೋಡಿ, ಮೇಲ್ಮೈ ಸೆಳೆತವು ಮಳೆ ನೀರು ಗುಂಡಾಗಲು ಕಾರಣ ಆಗಿದೆ ಅಂತಕ್ಕಂಥದ್ದು. ಶುದ್ಧ ನೀರು ವಾಸನೆ ಮತ್ತು ಬಣ್ಣವಿಲ್ಲದ ಪಾರದರ್ಶಕ ದ್ರವ. ನೋಡಿ, ಶುದ್ಧವಾದ ನೀರಿಗೆ ಬಣ್ಣ ಇಲ್ಲ, ವಾಸನೆ ಇಲ್ಲ. ಇನ್ನು ನೀರಿನ ಅಣುಸೂತ್ರ H2O ಅಂತಕ್ಕಂಥದ್ದು ಕಾಮನ್ ಆಗಿ ಗೊತ್ತು. ನೀರಿನ ಗರಿಷ್ಠ ಸಾಂದ್ರತೆ ಮತ್ತು ಕನಿಷ್ಠ ಗಾತ್ರವು 40 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಕಂಡುಬರುತ್ತೆ ಅಂತಕ್ಕಂಥದ್ದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ. ಇನ್ನು ನೆಕ್ಸ್ಟು 14ನೇ ಪ್ರಶ್ನೆ ಕೊಟ್ಟಿದ್ದಾರೆ ನೋಡಿ, ಪೂರ್ಣ ಸೂರ್ಯಗ್ರಹಣದ ವೇಳೆ ಸೂರ್ಯನ ಯಾವ ಭಾಗ ಗೋಚರಿಸುತ್ತದೆ ಅಂತ ಕೇಳಿದ್ದಾರೆ. ನೋಡಿ, ಯಾವ ಭಾಗವೂ ಅಲ್ಲ, ಕರೋನಾ, ವರ್ಣಗೋಲ, ದ್ಯುತಿಗೋಲ ಅಂತ ಕೊಟ್ಟಿದ್ದಾರೆ. ಕರೋನಾ, ಸೂರ್ಯನ ಅತ್ಯಂತ ಹೊರಭಾಗವನ್ನು ಕರೋನಾ ಅಂತ ಕರಿತೀವಿ. ಪೂರ್ಣ ಸೂರ್ಯಗ್ರಹಣವಾದಾಗ ಮಧ್ಯಭಾಗದಲ್ಲಿ ಚಂದ್ರನಿಂದ ಸುತ್ತುವರಿಯಲ್ಪಟ್ಟಿದ್ದು ಹೊರಭಾಗವು ಮಾತ್ರ ಗೋಚರವಾಗುತ್ತದೆ. ಪೂರ್ಣ ಸೂರ್ಯಗ್ರಹಣವಾದಾಗ ಮಾತ್ರ ಸೂರ್ಯನ ಕರೋನಾ ಭಾಗ ಕಾಣುತ್ತದೆ. ನೋಡಿ, ಪೂರ್ಣ ಸೂರ್ಯಗ್ರಹಣದ ವೇಳೆ ಸೂರ್ಯನ ಯಾವ ಭಾಗ ಮಾತ್ರ ಗೋಚರಿಸುತ್ತದೆ ಅಂತ ಕೇಳಿದರೆ ಸೂರ್ಯನ ಹೊರಭಾಗ ಏನಿದೆ, ಅತ್ಯಂತ ಹೊರಭಾಗ ಕರೋನಾ ಅಂತ ಕರಿತೀವಿ. ಆ ಭಾಗ ಪೂರ್ಣ ಸೂರ್ಯಗ್ರಹಣದ ವೇಳೆಯಲ್ಲಿ ಮಾತ್ರ ಗೋಚರಿಸುತ್ತೆ ಅಂತಕ್ಕಂಥದ್ದಕ್ಕೆ. ಇನ್ನು 15ನೇ ಪ್ರಶ್ನೆ ನೋಡಿ, ಕೆಳಗಡೆ ಇರತಕ್ಕಂಥದ್ದು, ಶಬ್ದ ಇಲ್ಲಿ ಗರಿಷ್ಠ ವೇಗದಲ್ಲಿ ಸಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಶೂನ್ಯ, ಗಾಳಿ, ನೀರು, ಉಕ್ಕು. ನೋಡಿ, ಉಕ್ಕಿನಲ್ಲಿ ಶಬ್ದದ ಗರಿಷ್ಠ ವೇಗವನ್ನು ನಾವು ಕಾಣ್ತೀವಿ. ನೋಡಿ, ಶಬ್ದದ ಅಲೆಗಳು ಘನ, ದ್ರವ, ಅನಿಲ 3 ಸ್ಥಿತಿಗಳಲ್ಲಿ ಏನಾಗ್ತವೆ, ಪ್ರಸಾರ ಆಗ್ತವೆ. ಯಾವುವು, ಶಬ್ದದ ಅಲೆಗಳು. ನೋಡಿ, ಮಧ್ಯವರ್ತಿಗಳ ಸಹಾಯವಿಲ್ಲದೆ ನಿರ್ವಾತದಲ್ಲಿ ಶಬ್ದದ ಅಲೆಗಳು ಚಲಿಸಲಾರವು. ನೋಡಿ, ನಿರ್ವಾತದಲ್ಲಿ ಮಾತ್ರ ಬೆಳಕು ಚಲಿಸುತ್ತೆ, ಆದರೆ ಶಬ್ದದ ಅಲೆಗಳು ಏನಪ್ಪ ಅಂದರೆ ನಿರ್ವಾತದಲ್ಲಿ ಚಲಿಸಲಾರವು. ಶಬ್ದದ ಅಲೆಗಳು ಚಲಿಸಬೇಕಾದ್ರೆ ಯಾವುದಾದ್ರೂ ಒಂದು ಮಾಧ್ಯಮ ಅದಕ್ಕೆ ಬೇಕು ಅಂತಕ್ಕಂಥದ್ದು. ನೋಡಿ, ನಿರ್ವಾತದಲ್ಲಿ ಶಬ್ದದ ಅಲೆಗಳು ಚಲಿಸಲಾರವು. ಶಬ್ದದ ಅಲೆಗಳು ಚಲಿಸಬೇಕಾದ್ರೆ ಯಾವುದಾದ್ರೂ ಒಂದು ಮಧ್ಯವರ್ತಿ ಬೇಕು, ಸಹಾಯಕ ಅದಕ್ಕೆ ಬೇಕು ಅಂತಕ್ಕಂಥದ್ದು. ಶಬ್ದದ ವೇಗವು ಅನಿಲಗಳಿಗಿಂತ ದ್ರವದಲ್ಲಿ ಮತ್ತು ದ್ರವಕ್ಕಿಂತ ಘನದಲ್ಲಿ ಹೆಚ್ಚು ವೇಗವಾಗಿ ಚಲಿಸಬಲ್ಲದು. ನೋಡಿ, ಶಬ್ದದ ವೇಗ ಏನಿದೆ ಅನಿಲದಲ್ಲಿರ್ತಕ್ಕಂಥ ವಸ್ತುಗಳಿಗಿಂತ ದ್ರವ ವಸ್ತುವಲ್ಲಿ ವೇಗವಾಗಿ ಚಲಿಸುತ್ತೆ. ಅದೇ ರೀತಿ ದ್ರವ ವಸ್ತುಗಳಿಗಿಂತ ಘನ ವಸ್ತುಗಳಲ್ಲಿ ಅತ್ಯಂತ ವೇಗವಾಗಿ ಚಲಿಸುತ್ತೆ. ಹಾಗಾಗಿ ಶಬ್ದದ ವೇಗ ಉಕ್ಕಿನಲ್ಲಿ, ಯಾಕಂದರೆ ಉಕ್ಕು ಅನ್ನೋದು ಒಂದು ಘನ ವಸ್ತು, ಹಾಗಾಗಿ ಘನ ವಸ್ತುವಿನಲ್ಲಿ ಅತ್ಯಂತ ವೇಗವಾಗಿ ಚಲಿಸುತ್ತೆ. ನೋಡಿ, ಶಬ್ದದ ಗರಿಷ್ಠ ವೇಗವು ಉಕ್ಕಿನಲ್ಲಿ ಕಂಡುಬರುತ್ತದೆ. ವಿವಿಧ ಮಾಧ್ಯಮಗಳಲ್ಲಿ ಶಬ್ದದ ವೇಗ ಅಂತ ಕೊಟ್ಟಿದ್ದಾರೆ. ನೋಡಿ, ಗಾಳಿಯಲ್ಲಿ ಏನಪ್ಪ ಅಂದರೆ 332 ಮೀಟರ್ ಪರ್ ಸೆಲ್ಸಿಯಸ್. ಓಕೆ, ಈ ನೀರು, ಉಕ್ಕಿನ ಸಲಾಕೆ, ನಿರ್ವಾತದಲ್ಲಿ ಇಲ್ಲೆಲ್ಲ ಕೊಟ್ಟಿರ್ತಕ್ಕಂಥದ್ದಕ್ಕೆ. ಇನ್ನು ನೆಕ್ಸ್ಟ್ 16ನೇ ಪ್ರಶ್ನೆ ಇದೆ ನೋಡಿ, ಈ ಕೆಳಕಂಡವರಲ್ಲಿ ಯಾವುದು ಜೈವಿಕ ಗೋಳದ ಭಾಗವಾಗಿದೆ ಅಂತ ಕೊಟ್ಟಿದ್ದಾರೆ. ನೋಡಿ, ಜೈವಿಕ ಗೋಳದ ಯಾವ ಭಾಗ ಅಂದರೆ ವಾತಾವರಣ, ಶಿಲಾಗೋಳ, ಜಲಗೋಳ ಎಲ್ಲವೂ ಅಂತ ಕೊಟ್ಟಿದ್ದಾರೆ. ಎಲ್ಲವೂ ನೋಡಿ, ವಾತಾವರಣ, ಶಿಲಾಗೋಳ, ಜಲಗೋಳ ಮತ್ತು ಎಲ್ಲವೂ ಅಂತ ಕೊಟ್ಟಿದ್ದಾರೆ. ಜೈವಿಕ ಗೋಳದ ಭಾಗವಾಗಿದೆ ಅಂತಂದರೆ ಜೀವಿಗಳು ವಾತಾವರಣದಲ್ಲಿ ಅಂದರೆ ವಾಯುಗೋಳದಲ್ಲೂ ಕಂಡು ಬರ್ತವೆ, ಶಿಲಾಗೋಳದಲ್ಲೂ ಕಂಡು ಬರ್ತವೆ, ಜಲಗೋಳದಲ್ಲೂ ಕಂಡು ಬರ್ತವೆ. ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ ಜೀವಗೋಳ ಪ್ರತ್ಯೇಕವಾಗಿಲ್ಲ.
ವಾಯುಗೋಳದಲ್ಲಿ, ಶಿಲಾಗೋಳದಲ್ಲಿ ಮತ್ತು ಜಲಗೋಳದಲ್ಲಿ ಹಂಚಿಕೆಯಾಗಿದೆ. ಅಂದರೆ ಜೀವಿಗಳು ವಾಯುಗೋಳದಲ್ಲಿ ಇರ್ತವೆ, ಅಂದರೆ ನಮ್ಮ ಸುತ್ತಮುತ್ತನ ವಾಯುವಿನಲ್ಲಿ ಸೂಕ್ಷ್ಮಾಣು ಜೀವಿಗಳು ತೇಲಾಡ್ತಾ ಇರ್ತವೆ. ಇನ್ನು ನೀರಿನಲ್ಲೂ ಹಲವಾರು ಜೀವಿಗಳು, ಸಸ್ಯಗಳು, ಪ್ರಾಣಿಗಳು ವಾಸ ಮಾಡ್ತಕ್ಕಂಥದ್ದನ್ನು ಕಾಣ್ತೀವಿ. ಇನ್ನು ಶಿಲಾಗೋಳದ ಮೇಲೆ ಅನೇಕ ಜೀವಿಗಳು ವಾಸ ಮಾಡ್ತಕ್ಕಂಥದ್ದು ಕಾಣ್ತೀವಿ. ಜೀವಿಗಳು ವಾಯುಗೋಳದಲ್ಲೂ ಕಂಡು ಬರ್ತವೆ, ಶಿಲಾಗೋಳದಲ್ಲೂ ಕಂಡು ಬರ್ತವೆ ಮತ್ತು ಜಲಗೋಳದಲ್ಲೂ ಕಂಡು ಬರ್ತವೆ. ಹಾಗಾಗಿ ಪ್ರತ್ಯೇಕವಾಗಿ ಇಲ್ಲ, ಎಲ್ಲವೂ ಅಂತ ಕೊಟ್ಟಿದ್ದಾರೆ. ನೋಡಿ 17ನೇ ಪ್ರಶ್ನೆ, ಪ್ರಸ್ತುತ ಭಾರತದ ಅರಣ್ಯದ ವಿಸ್ತೀರ್ಣದ ಪ್ರಮಾಣ ಸುಮಾರು ಅಂತ ಕೊಟ್ಟಿದ್ದಾರೆ. ಪ್ರಸ್ತುತ ಭಾರತದ ಅರಣ್ಯದ ಪ್ರಮಾಣ ಎಷ್ಟಿದೆ ಅಂತ ಕೇಳಿದ್ದಾರೆ. 1982ರಿಂದ ಪ್ರತಿ 2 ವರ್ಷಗಳಿಗೊಮ್ಮೆ ನೋಡಿ ಇಲ್ಲಿ ಎಷ್ಟಿದೆ, ಪ್ರಸ್ತುತ ಭಾರತದ ಅರಣ್ಯದ ವಿಸ್ತೀರ್ಣದ ಪ್ರಮಾಣ ಸುಮಾರು 21% ಇದೆ. ಎಷ್ಟು? 21% ಇರತಕ್ಕಂಥದ್ದು ರೌಂಡ್ ಫಿಗರ್ ಮಾಡಿ ಕೊಟ್ಟಿದ್ದಾರೆ. ನೋಡಿ 2017ರ ವರದಿಯಂತೆ ಭಾರತದ ಒಟ್ಟು ಅರಣ್ಯ ಪ್ರದೇಶ ಎಷ್ಟಿದೆ ಅಂದರೆ 21.54 ಕರ್ನಾಟಕದ ಒಟ್ಟು ಅರಣ್ಯ ಪ್ರದೇಶ 22.61 ಇದೆ. ನೋಡಿ 1982ರಿಂದ ಪ್ರತಿ 2 ವರ್ಷಗಳಿಗೊಮ್ಮೆ ಕೇಂದ್ರ ಅರಣ್ಯ ಮತ್ತು ಪರಿಸರ ಇಲಾಖೆ ಏನು ಮಾಡುತ್ತೆ, ಭಾರತದ ಅರಣ್ಯದ ಸ್ಥಿತಿಗತಿಗಳ ಒಂದು ವರದಿಯನ್ನು ಬಿಡುಗಡೆ ಮಾಡುತ್ತೆ ಅಂತಕ್ಕಂಥದ್ದು ಪ್ರತಿ 2 ವರ್ಷಗಳಿಗೊಮ್ಮೆ. ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯ ಹೊಂದಿರುವ ರಾಜ್ಯ ಮಧ್ಯಪ್ರದೇಶ್, ಭಾರತದಲ್ಲಿ ಅತಿ ಕಡಿಮೆ ಅರಣ್ಯ ಹೊಂದಿರುವ ರಾಜ್ಯ ಹರಿಯಾಣ, ವಿಶ್ವದಲ್ಲಿ ಅತಿ ಹೆಚ್ಚು ಅರಣ್ಯ ಹೊಂದಿರುವ ದೇಶ ಯಾವುದಪ್ಪ ಅಂತಂದರೆ ರಷ್ಯಾ. ಬಟ್ ತನ್ನ ವಿಸ್ತೀರ್ಣದಲ್ಲಿ ಅತಿ ಹೆಚ್ಚು ಅರಣ್ಯ ಹೊಂದಿರುವ ದೇಶ ಯಾವುದಪ್ಪ ಅಂದರೆ ಭೂತಾನ್. ನೆನಪಿನಲ್ಲಿ ಇಟ್ಕೊಳ್ಳಿ. ಇನ್ನು 18ನೇ ಪ್ರಶ್ನೆ ಇದೆ ನೋಡಿ, ಸೌರಶಕ್ತಿಯು ಅಂತ ಕೊಟ್ಟಿದ್ದಾರೆ. ಅದೊಂದು ನವೀಕರಿಸಬಲ್ಲ ಶಕ್ತಿ, ರಾಸಾಯನಿಕ ಶಕ್ತಿ, ನವೀಕರಿಸಲಾಗದ ಶಕ್ತಿ, ಕೈನೆಟಿಕ್ ಶಕ್ತಿ ಅಂತ ಕೊಟ್ಟಿದ್ದಾರೆ. ಸೌರಶಕ್ತಿ ಒಂದು ನವೀಕರಿಸಬಲ್ಲ ಶಕ್ತಿ. ನೋಡಿ ಸೂರ್ಯನ ಶಕ್ತಿ ಅಂತಕ್ಕಂಥದ್ದು ಇಡೀ ಜೀವ ವ್ಯವಸ್ಥೆಗೆ, ಪರಿಸರ ವ್ಯವಸ್ಥೆಗೆ ಆಧಾರ ಸ್ತಂಭ. ಪರಿಸರ ವ್ಯವಸ್ಥೆಯ ಮೂಲ ಶಕ್ತಿ ಯಾರಪ್ಪ ಅಂತಂದರೆ ಸೂರ್ಯನ ಶಕ್ತಿ. ಸೂರ್ಯನ ಕಿರಣಗಳ ಶಾಖ ಮತ್ತು ಬೆಳಕಿನಿಂದ ಸಿಗುವ ಚೈತನ್ಯವನ್ನು ಸೋಲಾರ್ ಫೋಟೋ ವೋಲ್ಟಾಯಿಕ್ ತಂತ್ರಜ್ಞಾನ ಬಳಸಿ ವಿದ್ಯುತ್ತಾಗಿ ಪರಿವರ್ತಿಸ್ತೀವಿ ಅಂತಕ್ಕಂಥದ್ದು. ಇನ್ನು ಸೌರಶಕ್ತಿ ಮುಗಿಯದ ಮತ್ತು ನವೀಕರಿಸಬಹುದಾದ ಸಂಪನ್ಮೂಲವಾಗಿದೆ. ಇದನ್ನು ನಾವು ಎಷ್ಟೇ ಬಳಸಿದಂಗೆಲ್ಲೂ ಕೂಡ ಇದು ನಿಸರ್ಗದಿಂದ ಖಾಲಿಯಾಗಲ್ಲ, ಅದು ಅದೇ ರೀತಿಯೇ ಉಳಿಯುತ್ತೆ ಅಂತಕ್ಕಂಥದ್ದಕ್ಕೆ. ಭಾರತದ ಮೊದಲ ಸೌರ ವಿದ್ಯುತ್ ಕೇಂದ್ರವನ್ನು ರಾಜಸ್ಥಾನದ ಬಾರಾಮರ್ ಅಂತಕ್ಕಂಥ ಸ್ಥಳದಲ್ಲಿ ಸ್ಥಾಪನೆ ಮಾಡ್ತಾರೆ. ಭಾರತದ ಮೊದಲ ಸೌರ ವಿದ್ಯುತ್ ಕೇಂದ್ರವನ್ನು ಎಲ್ಲಿ ಸ್ಥಾಪನೆ ಮಾಡ್ತಾರೆ? ರಾಜಸ್ಥಾನದ ಬಾರಾಮರ್ ಅಂತಕ್ಕಂಥ ಸ್ಥಳದಲ್ಲಿ ಏನು ಮಾಡ್ತಾರೆ? ಸ್ಥಾಪನೆಯನ್ನು ಮಾಡ್ತಾರೆ ಅಂತಕ್ಕಂಥದ್ದಕ್ಕೆ. ಇನ್ನು ಭಾರತದಲ್ಲಿ ಅತಿ ಹೆಚ್ಚು ಸೌರ ವಿದ್ಯುತ್ ಉತ್ಪಾದಿಸುವ ರಾಜ್ಯ ರಾಜಸ್ಥಾನ್. ನೋಡಿ ವಿಶ್ವದ ಅತಿ ದೊಡ್ಡ ಸೋಲಾರ್ ಪಾರ್ಕನ್ನು ಕರ್ನಾಟಕದ ಪಾವಗಡಲ್ಲಿ ಸ್ಥಾಪನೆ ಮಾಡಲಾಗಿದೆ. ಇಲ್ಲಿ ಪಾವಗಡ ತಾಲೂಕಿನಲ್ಲಿ ಸ್ಥಾಪನೆ ಮಾಡಲಾಗಿದೆ. ಅದನ್ನು ಶಕ್ತಿ ಸ್ಥಳ ಅಂತ ನಾಮಕರಣ ಮಾಡಿದ್ದಾರೆ. ಏನಂತ ನಾಮಕರಣ ಮಾಡಿದ್ದಾರೆ? ಶಕ್ತಿ ಸ್ಥಳ ಅಂತ ನಾಮಕರಣ ಮಾಡಿದ್ದಾರೆ. ಓಕೆ, ಇನ್ನು 19ನೇ ಪ್ರಶ್ನೆ ಇದೆ ನೋಡಿ, ಕ್ಯೋಟೋ ಪ್ರೋಟೋಕಾಲ್ ಹವಾಮಾನ ಬದಲಾವಣೆ ಪರ್ಯಾಯದ ಒಂದು ಮೈಲುಗಲ್ಲು ಏಕೆಂದರೆ ಅಂದರೆ ಕ್ಯೋಟೋ ಪ್ರೋಟೋಕಾಲ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 3ನೇದಿದೆ ನೋಡಿ, ಇದು ಇಂಗಾಲದ ವ್ಯಾಪಾರಕ್ಕೆ ಅನುವು ಮಾಡಿಕೊಟ್ಟಿತ್ತು. ಯಾವುದು? ಕ್ಯೋಟೋ ಪ್ರೋಟೋಕಾಲ್. ನೋಡಿ 1997 ಡಿಸೆಂಬರ್ 11ರಂದು ಜಪಾನಿನ ಕ್ಯೋಟೋದಲ್ಲಿ ಕ್ಯೋಟೋ ಪ್ರೋಟೋಕಾಲನ್ನು ಅಳವಡಿಸಿಕೊಳ್ಳಲಾಯಿತು. ಯಾವಾಗ? 1997 ಡಿಸೆಂಬರ್ 11ರಂದು. ಇದು ಹಸಿರುಮನೆ ಅನಿಲಗಳನ್ನು ಕಡಿಮೆ ಮಾಡುವ ಒಪ್ಪಂದವಾಗಿದೆ. ಇದು ಏನು ಸಂಬಂಧಪಟ್ಟಿದೆ? ಹಸಿರುಮನೆ ಅನಿಲಗಳನ್ನು ಕಡಿಮೆ ಮಾಡ್ತಕ್ಕಂಥ ಒಂದು ಒಪ್ಪಂದ. ಯಾವುದು? ಕ್ಯೋಟೋ ಪ್ರೋಟೋಕಾಲ್. ಇಲ್ಲಿ ಇಂಗಾಲದ ಡೈಆಕ್ಸೈಡು ಕೂಡ ಏನಪ್ಪ ಅಂದರೆ ಒಂದು ಹಸಿರುಮನೆ ಅನಿಲ, ಅತ್ಯಂತ ಪ್ರಮುಖವಾದ ಹಸಿರುಮನೆ ಅನಿಲ. ಇದರಲ್ಲಿ ಕಾರ್ಬನ್ ಕ್ರೆಡಿಟ್ ಬಗ್ಗೆ ಪ್ರಸ್ತಾಪಿಸಲಾಯಿತು. ಅಂದರೆ ಕಾರ್ಬನ್ ಕ್ರೆಡಿಟ್ ಇದ್ರ ಬಗ್ಗೆ ಏನು ಮಾಡ್ತಾರೆ? ಪ್ರಸ್ತಾಪನೆಯನ್ನು ಮಾಡ್ತಾರೆ. ಮಾಂಟ್ರಿಯಲ್ ಪ್ರೋಟೋಕಾಲ್ ಅಂತಕ್ಕಂಥದ್ದೇನಿದೆ ಓಜೋನ್ ಸಂರಕ್ಷಣೆಗೆ ಸಂಬಂಧಪಟ್ಟಿದೆ. ಇನ್ನು ಸ್ಟಾಕ್ಹೋಮ್ ಸಮ್ಮೇಳನ ಪರಿಸರ ಸಂರಕ್ಷಣೆಗಾಗಿ ನಡೆದ ಮೊಟ್ಟ ಮೊದಲ ಸಮ್ಮೇಳನ. ನೋಡಿ ಪರಿಸರ ಸಂರಕ್ಷಣೆಗಾಗಿ ನಡೆದಿರ್ತಕ್ಕಂಥ ಪ್ರಪಂಚದ ಮೊಟ್ಟ ಮೊದಲ ಸಮ್ಮೇಳನ ಯಾವುದಪ್ಪ ಅಂದರೆ ಸ್ಟಾಕ್ಹೋಮ್ ಸಮ್ಮೇಳನ. ಇನ್ನು ನೆಕ್ಸ್ಟ್ 20ನೇ ಪ್ರಶ್ನೆ ಇದೆ ನೋಡಿ, ಈ ಭೂಮಿಯ ಮುಖ್ಯ ಶಕ್ತಿಯ ಮೂಲ. ನೋಡಿ ಭೂಮಿಯ ಶಕ್ತಿಯ ಮೂಲ, ಮುಖ್ಯ ಶಕ್ತಿಯ ಮೂಲ ಯಾವುದಪ್ಪ ಅಂದರೆ ಸೌರಶಕ್ತಿ. ಭೂಮಿಯ ಮುಖ್ಯ ಶಕ್ತಿಯ ಮೂಲ ಯಾವುದು ಹೇಳಿ? ಸೌರಶಕ್ತಿ. ಇದುವರೆಗೆ ಹಿಂದಿನ ಪ್ರಶ್ನೆಯಲ್ಲಿ ಹೇಳಿದ್ನಲ್ಲ, ಇಡೀ ಭೂಮಿಗೆ ಶಕ್ತಿಯ ಆಕಾರ ಯಾವುದಪ್ಪ ಅಂದರೆ ಸೌರಶಕ್ತಿ. ಭೂಮಿಯು ಸೂರ್ಯನಿಂದ ಅಪಾರವಾದ ಶಕ್ತಿಯನ್ನು ಪಡೆಯುತ್ತದೆ. ಸೂರ್ಯನ ಶಾಖ ಮತ್ತು ಬೆಳಕನ್ನು ಸೌರಶಕ್ತಿ ಎಂದು ಕರೆಯಲಾಗುತ್ತದೆ. ಸೂರ್ಯನಿಂದ ಜೀವಿಗಳಿಗೆ ವಿಟಮಿನ್ ಡಿ ಸಿಗುತ್ತೆ. ಸೂರ್ಯನ ಒಂದು ಕಿರಣಗಳಿಂದ ಜೀವಿಗಳಿಗೆ ಯಾವ ಸಿಗುತ್ತೆ? ವಿಟಮಿನ್ ಡಿ ಸಿಗುತ್ತೆ ಅಂತಕ್ಕಂಥದ್ದಕ್ಕೆ. ಇನ್ನು ವಿಟಮಿನ್ ಡಿ ಕೊರತೆಯಿಂದ ಯಾವ ಕಾಯಿಲೆ ಬರುತ್ತೆ? ರಿಕೆಟ್ಸ್ ಅಂತಕ್ಕಂಥ ಕಾಯಿಲೆ ಪ್ರಮುಖವಾಗಿ ಬರುತ್ತೆ ಅಂತಕ್ಕಂಥದ್ದಕ್ಕೆ.
ಇನ್ನು ಸಸ್ಯಗಳು ಸೂರ್ಯನ ಶಕ್ತಿಯನ್ನು ರಾಸಾಯನಿಕ ಶಕ್ತಿಯನ್ನಾಗಿ ಪರಿವರ್ತಿಸಿ ತಮ್ಮ ದ್ಯುತಿ ಸಂಶ್ಲೇಷಣ ಕ್ರಿಯೆಯ ಮೂಲಕ ಆಹಾರವನ್ನು ಉತ್ಪಾದಿಸುತ್ತವೆ. ಯಾವುವು? ಸಸ್ಯಗಳು. ಇನ್ನು ನೆಕ್ಸ್ಟ್ 21ನೇ ಪ್ರಶ್ನೆ ಇದೆ ನೋಡಿ. ಜಾಗತಿಕ ಉಷ್ಣತೆ ಹೆಚ್ಚುತ್ತಿರುವುದರಿಂದ ಆಗುವ ಪರಿಣಾಮ ಅಂತ ಕೇಳಿದ್ದಾರೆ. ಜಾಗತಿಕ ಉಷ್ಣತೆ ಅಂದರೆ ಜಾಗತಿಕ ತಾಪಮಾನ ಹೆಚ್ಚುತ್ತಿರುವುದರಿಂದ ಏನೆಲ್ಲ ಪರಿಣಾಮಗಳಾಗ್ತವಂದರೆ ಉಷ್ಣತೆಯಲ್ಲಿ ಏರಿಕೆ ಆಗುತ್ತೆ, ಇದು ಸರಿ ಇದೆ. ಹಿಮ ಕರಗುತ್ತೆ, ಇದು ಸರಿ ಇದೆ. ಸಮುದ್ರದ ಎತ್ತರದಲ್ಲಿ ಏರಿಕೆ, ಸಮುದ್ರದಲ್ಲಿ ನೀರಿನ ಮಟ್ಟ ಏನಾಗುತ್ತೆ? ಇರುತ್ತೆ, ಇದು ಕೂಡ ಸರಿ ಇದೆ. ಹಾಗಾದರೆ ಮೇಲಿನ ಎಲ್ಲವೂ ಕೂಡ ಏನಾಗಿದ್ದಾವೆ? ಸರಿಯಾಗಿದೆ ಅಂತಕ್ಕಂಥದ್ದು. ಓಕೆ, ಇದು ವೆರಿ ಇಂಪಾರ್ಟೆಂಟ್, ನೆನಪಿನಲ್ಲಿಟ್ಕೊಳ್ಳಿ. ಇನ್ನು 22ನೇ ಪ್ರಶ್ನೆ, ಭೂಗರ್ಭ ಜಲವಿದ್ಯುತ್ ಉತ್ಪಾದನಾ ಕೇಂದ್ರವಾದ ವರಾಹಿ ಭೂಗರ್ಭ ಯೋಜನೆ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದ್ದಾರೆ. ನೋಡಿ, ಇದು ವೆರಿ ಇಂಪಾರ್ಟೆಂಟ್. ಶಿವಮೊಗ್ಗ, ಚಿಕ್ಕಮಗಳೂರು, ಮಂಡ್ಯ, ಉಡುಪಿ. ನೋಡಿ, ಸರಿಯಾದ ಉತ್ತರ ಯಾವುದು? ಉಡುಪಿ ಜಿಲ್ಲೆಯಲ್ಲಿದೆ. ನೋಡಿ, ವರಾಹಿ ಭೂಗರ್ಭ ಯೋಜನೆ, ಜಲವಿದ್ಯುತ್ ಯೋಜನೆ ಕರ್ನಾಟಕದ ಮೊಟ್ಟ ಮೊದಲ ಮತ್ತು ಏಕೈಕ ಭೂಗರ್ಭ ಜಲವಿದ್ಯುತ್ ಯೋಜನೆಯಾಗಿದೆ. ಯಾವುದು? ವರಾಹಿ ಭೂಗರ್ಭ ಜಲವಿದ್ಯುತ್ ಯೋಜನೆ ಕರ್ನಾಟಕದಲ್ಲಿರೋ ಒಂದೇ ಮತ್ತು ಮೊದಲ ಜಲವಿದ್ಯುತ್ ಯೋಜನೆ. ಇದು ಉಡುಪಿ ಜಿಲ್ಲೆಯಲ್ಲಿದೆ. ವರಾಹಿ ನದಿಗೆ ಏನಪ್ಪ ಅಂತಂದರೆ ಮಣಿ ಅಂತಕ್ಕಂಥ ಒಂದು ಅಣೆಕಟ್ಟನ್ನು ನಿರ್ಮಾಣ ಮಾಡಿದ್ದಾರೆ. ಯಾವ ನದಿಗೆ? ವರಾಹಿ ನದಿಗೆ. ಇನ್ನು ಕರ್ನಾಟಕದಲ್ಲೇ ಪ್ರಪ್ರಥಮವಾಗಿ ನೆಕ್ಸ್ಟ್ ಪ್ರಶ್ನೆ 23ನೇ ಪ್ರಶ್ನೆ ಇದೆ ನೋಡಿ. ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ 1932ರಲ್ಲಿ ವಿಮಾನ ಸಂಪರ್ಕ ಪಡೆದ ಊರು ಯಾವುದು? ವಿಮಾನ ಸಂಪರ್ಕ ಪಡೆದ ಊರು ಯಾವುದಪ್ಪ ಅಂದರೆ ಬಳ್ಳಾರಿ. ಯಾವ ಊರು ವಿಮಾನ ಸಂಪರ್ಕವನ್ನು ಪಡೆಯುತ್ತೆ? ಬಳ್ಳಾರಿ ಪಡೆಯುತ್ತೆ. ನೋಡಿ, ಕರ್ನಾಟಕದಲ್ಲಿ 1932ರಲ್ಲಿ ಮೊದಲ ಬಾರಿಗೆ ವಿಮಾನ ಸಂಪರ್ಕ ಪಡೆದ ನಗರ ಬಳ್ಳಾರಿ. ದಿ ಟಾಟಾ ಆ್ಯಂಡ್ ಸನ್ಸ್ ಅವರ ಒಂದು ಏರ್ ಲಿಮಿಟೆಡ್ ವಿಮಾನ ಏನು ಮಾಡುತ್ತೆ? ಹೈದರಾಬಾದಲ್ಲಿಂದ ಬೆಂಗಳೂರಿಗೆ ಹೋಗಬೇಕಾದ್ರೆ ಬಳ್ಳಾರಿಯಲ್ಲಿ ಫಸ್ಟ್ ಲ್ಯಾಂಡ್ ಆಗುತ್ತೆ. ಹಾಗಾಗಿ ಕರ್ನಾಟಕದಲ್ಲಿ ವಿಮಾನ ಸಂಪರ್ಕ ಪಡೆದ ಮೊದಲ ನಗರ ಯಾವುದಪ್ಪ ಅಂದರೆ ಬಳ್ಳಾರಿ ಅಂತಕ್ಕಂಥದ್ದು. ಇನ್ನು ಕರ್ನಾಟಕದಲ್ಲಿ ಮೊದಲ ದೂರದರ್ಶನ ಪ್ರಸಾರ ಪಡೆದ ನಗರ ಯಾವುದಪ್ಪ ಅಂದರೆ ಕಲಬುರಗಿ. ನೋಡಿ, ದೂರದರ್ಶನ ಟಿ ವಿ ಚಾನಲ್ ಫಸ್ಟ್ ಯಾವ ಒಂದು ನಗರದಲ್ಲಿ ಪ್ರಸಾರ ಆಗುತ್ತಂದರೆ ಕಲಬುರಗಿಯಲ್ಲಿ ಪ್ರಸಾರ ಆಗುತ್ತೆ. ಕರ್ನಾಟಕದಲ್ಲಿ ಮೊದಲ ರೇಡಿಯೋ ಪ್ರಸಾರ ಪಡೆದ ನಗರ ಯಾವುದಪ್ಪ ಅಂದರೆ ಮೈಸೂರು. ಕರ್ನಾಟಕದಲ್ಲಿ ಮೊದಲ ರೇಡಿಯೋ ಪ್ರಸಾರ ಪಡೆದ ನಗರ ಮೈಸೂರು. ಇನ್ನು ಭಾರತದಲ್ಲಿ ವಿದ್ಯುತ್ ಬೆಳಕನ್ನು ಪಡೆದ ಮೊಟ್ಟ ಮೊದಲ ನಗರ ಯಾವುದಪ್ಪ ಅಂದರೆ ಬೆಂಗಳೂರು. ಇಡೀ ಭಾರತ ದೇಶದಲ್ಲೇ ವಿದ್ಯುತ್ ಬೆಳಕನ್ನು ಪಡೆದ ಮೊಟ್ಟ ಮೊದಲ ನಗರ ಯಾವುದಪ್ಪ ಅಂದರೆ ಬೆಂಗಳೂರು ಅಂತಕ್ಕಂಥದ್ದಕ್ಕೆ. ನೋಡಿ, ಸಮುದಾಯ ರೇಡಿಯೋ ಕೇಂದ್ರ ಎಲ್ಲಿದೆಪ್ಪ ಅಂದರೆ ಮೈಸೂರಿನಲ್ಲಿ ಇರತಕ್ಕಂಥದ್ದು, ಎಚ್ ಡಿ ಕೋಟೆಯಲ್ಲಿದೆ. ಮೈಸೂರಿನ ಎಚ್ ಡಿ ಕೋಟೆಯಲ್ಲಿದೆ ಯಾವುದು? ಸಮುದಾಯ ರೇಡಿಯೋ ಕೇಂದ್ರ ಅಂತಕ್ಕಂಥದ್ದಕ್ಕೆ. ನೆಕ್ಸ್ಟ್ 24ನೇ ಪ್ರಶ್ನೆ, ಪ್ರಪಂಚದಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದಿಸುವ ದೇಶ ಯಾವುದು ಅಂತ ಕೇಳಿದರೆ ಭಾರತ, ಅಮೇರಿಕ, ಬ್ರೆಜಿಲ್ ಮತ್ತು ಚೈನಾ. ನೋಡಿ, ಪ್ರಸ್ತುತ ಪ್ರಪಂಚದಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದಿಸುವ ದೇಶ ಯಾವುದಪ್ಪ ಅಂದರೆ ಭಾರತ. ಭಾರತದಲ್ಲಿ ಎಮ್ಮೆ ಹಾಲಿನ ಉತ್ಪಾದನೆ ಹೆಚ್ಚಾಗಿದೆ. ನೋಡಿ, ಭಾರತದಲ್ಲಿ ಹಾಲು ಉತ್ಪಾದನೆಯಲ್ಲಿ ಪ್ರಪಂಚದಲ್ಲಿ ಮೊದಲನೇ ಸ್ಥಾನ ಇದೆ ಭಾರತ. ಆ ಹಾಲು ಉತ್ಪಾದನೆಯಲ್ಲಿ ಅದರಲ್ಲಿ ಎಮ್ಮೆ ಹಾಲನ್ನೇ ಹೆಚ್ಚು ಪ್ರಮಾಣದಲ್ಲಿ ಉತ್ಪಾದನೆ ಮಾಡುತ್ತೆ. ಇನ್ನು ಆಪರೇಷನ್ ಫ್ಲಡ್ ಎಂಬುದು ಹಾಲು ಉತ್ಪಾದನೆಯ ಹೆಚ್ಚಳಕ್ಕೆ ಸಂಬಂಧಪಟ್ಟಿದೆ. ಯಾವುದು? ಆಪರೇಷನ್ ಫ್ಲಡ್ ಅಂತಕ್ಕಂಥದ್ದು ಏನಿದೆ ಹಾಲು ಉತ್ಪಾದನೆಯ ಹೆಚ್ಚಳಕ್ಕೆ ಸಂಬಂಧಿಸಿದೆ. ಇನ್ನು ಕ್ಷೀರ ಕ್ರಾಂತಿಯ ಪಿತಾಮಹ ವರ್ಗೀಸ್ ಕುರಿಯನ್. ನೋಡಿ, ಕ್ಷೀರ ಕ್ರಾಂತಿಯ ಪಿತಾಮಹ ಯಾರು? ವರ್ಗೀಸ್ ಕುರಿಯನ್. ಭಾರತದಲ್ಲಿ ಅತಿ ಹೆಚ್ಚು ದನಗಳನ್ನು ಹೊಂದಿರುವ ರಾಜ್ಯ ಮಧ್ಯಪ್ರದೇಶ್. ಭಾರತದಲ್ಲಿ ಅತಿ ಹೆಚ್ಚು ಎಮ್ಮೆಗಳನ್ನು ಹೊಂದಿರುವ ರಾಜ್ಯ ಉತ್ತರ ಪ್ರದೇಶ್. ಇನ್ನು ಅತಿ ಹೆಚ್ಚು ಮೇಕೆಗಳನ್ನು ಹೊಂದಿರುವ ರಾಜ್ಯ ರಾಜಸ್ಥಾನ್ ಅಂತಕ್ಕಂಥದ್ದಕ್ಕೆ. ಕರ್ನಾಟಕದಿಂದ ನೆಕ್ಸ್ಟ್ ಪ್ರಶ್ನೆ ಇದೆ ನೋಡಿ, 25ನೇ ಪ್ರಶ್ನೆ. ಕರ್ನಾಟಕದಿಂದ ಅತ್ಯಧಿಕವಾಗಿ ರಫ್ತುಗೊಳ್ಳುವ ಸರಕು ಸೇವೆಗಳೆಂದರೆ ಕರ್ನಾಟಕದಿಂದ ಬೇರೆ ಬೇರೆ ಒಂದು ದೇಶಗಳಿಗೆ, ರಾಜ್ಯಗಳಿಗೆ ಏನು ರಫ್ತಾಗ್ತವಪ್ಪ ಅಂದರೆ ವಿದ್ಯುನ್ಮಾನ ತಂತ್ರಾಂಶ ಮತ್ತು ಜೈವಿಕ ತಂತ್ರಜ್ಞಾನಗಳೇನಾಗ್ತವೆ? ಹೆಚ್ಚು ರಫ್ತಾಗ್ತವೆ. ಇಲ್ಲಿಂದ ಬೇರೆ ಕಡೆ ಹೋಗ್ತವೆ ಅಂತಕ್ಕಂಥದ್ದು, ವ್ಯಾಪಾರ ಆಗ್ತವೆ. ಅಂದರೆ ಇದು ಹೇಳ್ತೀವಲ್ಲ, ITBT ನಗರ ಬೆಂಗಳೂರು ಅಂತ ಹೇಳ್ತೀವಿ, ಅಲ್ಲಿ ಇದಕ್ಕಂದರೆ ಸಾಫ್ಟ್ವೇರ್ಗೆ, ಎಲೆಕ್ಟ್ರಿಕಲ್ ಸಾಮಾನುಗಳಿಗೆ ಮತ್ತು ಜೈವಿಕ ತಂತ್ರಜ್ಞಾನ ಅಂಶಗಳಿಗೆ ಏನಪ್ಪ ಅಂದರೆ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು. ಓಕೆ, ಅವುಗಳು ಏನಾಗ್ತವೆ? ಬೇರೆ ರಾಜ್ಯಗಳಿಗೆ, ಬೇರೆ ದೇಶಗಳಿಗೆ ಏನಾಗ್ತವೆ? ಇಲ್ಲಿಂದ ರಫ್ತಾಗ್ತವೆ ಕರ್ನಾಟಕದಿಂದ ಅಂತಕ್ಕಂಥದ್ದಕ್ಕೆ. ಸ್ಪರ್ಧಾರ್ಥಿಗಳೇ, ಈ ಒಂದು ತರಗತಿಯಲ್ಲಿ 25 ಪ್ರಶ್ನೆಗಳನ್ನೇನಪ್ಪ ಅಂತಂದರೆ ಅತ್ಯಂತ ಪ್ರಮುಖವಾಗಿ ಚರ್ಚೆ ಮಾಡಿರ್ತಕ್ಕಂಥದ್ದು. ಈ 25 ಪ್ರಶ್ನೆಗಳಲ್ಲಿ ಖಂಡಿತವಾಗಿ SDA ಪ್ರಶ್ನೆಗಳಲ್ಲಿ ಹಲವಾರು ಪ್ರಶ್ನೆಗಳು ಏನಾಗ್ತವೆ? ರಿಪೀಟ್ ಆಗಿರ್ತಕ್ಕಂಥದ್ದು. ಕೇವಲ 25 ಪ್ರಶ್ನೆಗಳಿಗೆ ನೇರವಾಗಿ ಉತ್ತರವನ್ನು ನೀಡದೆ ಅದರ ಹಿನ್ನೆಲೆ ಮತ್ತು ಉಳಿದ ಆಯ್ಕೆಗಳ ಒಂದು ವಿವರಣಾತ್ಮಕ ಒಂದು ವಿಶ್ಲೇಷಣೆಯನ್ನು ಈ ಒಂದು ತರಗತಿಯಲ್ಲಿ ಮಾಡಿರ್ತಕ್ಕಂಥದ್ದು. ಈ ಒಂದು ಎಲ್ಲ ಸ್ಪರ್ಧಾರ್ಥಿಗಳಿಗೆ ಇದು ಭಾಳಷ್ಟು ಉಪಯೋಗ ಆಗುತ್ತೆ ಅಂತಕ್ಕಂಥ ಒಂದು
ಮಾತನ್ನು ಹೇಳ್ತಾ ಈ ಒಂದು ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಎಲ್ಲ ಸ್ಪರ್ಧಾರ್ಥಿಗಳಿಗೂ SDA ಪರೀಕ್ಷೆಯಲ್ಲಿ ಪಾಸ್ ಆಗಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಮುಂದಿನ ತರಗತಿಯಲ್ಲಿ 2ನೇ ವಿಡಿಯೋದೊಂದಿಗೆ ಏನಪ್ಪ ಅಂದರೆ ಒಂದು ಭಾಗವಹಿಸೋಣ ಅಂತಕ್ಕಂಥದ್ದಕ್ಕೆ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಧನ್ಯವಾದಗಳು. ಥ್ಯಾಂಕ್ ಯು.